ಏಕಕೃತಿ ಯಾರು ಕುಂದು ಹೆಚ್ಚು ನೀನು ಸಮವಾನು ಸಮರಸವನ್ನು ಬೀರದೆ ತರುವೆ ಮುಂದಿನಂತೆ ನೀನು ಅನ್ಯಂತೆ ಆರು ವಿಕಾರದ ಗಾಯ ಕೊಡುತ್ತೆ ನೀನು ನಾನು ಕುರುಕು ಋಷಿಗಳ ಹೇಗೆ ವಿಚಾರಿಸಿ ನೀನು ಸೌಖ್ಯವಾನು ಕೇವಲ ನೀನು ಕೇವಲ ನಾನು ಉಪಾಧಿಯ ಆತ್ಮಕನು ಮಿಥ್ಯೆ ಮಾಯ ನೀನು ಮಾಯಾದೈಕ ಸಂಯುಕ್ತವಾನು ಇಂದು ಕಾಯವೇ ನೀನಾರು ನಾನಾರು ಎನ್ನೊಡನೆ ಸಮರಸವನ್ನು ಬೇರೆ ತನ್ನುವೆ ಮುಂದಿನಂತೆ ನೀನು ಅನ್ಯಂತೆ. ಶರೀರದ ಮೇಲಿನ ಮೋಹವನ್ನು ಕಳ್ಕೊಂಡು ಸಲ ಇದನ್ನು ಅವ್ರು ಹೇಳ್ತಾರ. ಏನು ಒಳಗೆ ಹಿಡ್ಕೊಂಡು ಕುಂತೇವಲ್ಲ ಹೃದಯದೊಳಗೆ, ಒಳಗೆ ಮನಸ್ಸಿನಾಗ ಹಿಡ್ಕೊಂಡು ಕುಂತೇವಲ್ಲ, ಶರೀರನ ನಾನಂತ ಹಿಡ್ಕೊಂಡು ಕುಂತೇವಲ್ಲ, ಅದಕ್ಕೆ ಅವ್ರು ಹೇಳ್ತಾರ ಸಾಕಿನ್ನ ಎಷ್ಟು ದಿನ ನಿನ್ನ ಕೂಡ ಒಡನಾಟ, ಎನ್ನೊಡನೆ ಸಮರಸ ಬೇಡಲೇ ತನ್ನುವೆ ಮುಂದಿನಂತೆ ನೀ ನನಗೆ ಅನ್ಯದಿ, ನನಗೆ ಅನ್ಯವಾಗ್ಯದಿ, ನೀನು ನನಗೆ ಹೊರತಾಗ್ಯದಿ, ನಾ ಬೇರೆ ಅದೀನಿ, ಸಾಕಿನ್ನು ಕೂಡ ನಿನ್ನ ಕೂಡ ಸವಾಸ ಸಾಕು ಅಂತ ಹೇಳ್ತಾರೆ. ಯಾಕಂದ್ರೆ ಇದ್ರ ಕೂಡ ಸವಾಸ ಮಾಡಿ ಮಾಡಿ ನಾವು ಏನಾಗ್ಯವು, ಸುಖ ಹೊಂದೆವೋ ಏನೋ ದುಃಖ ಹೊಂದೆವೋ, ದುಃಖನ ಹೊಂದೆವು ಅಂತ ತಿಳ್ಕೊಂಡು ಅದಕ್ಕೆ ಅವ್ರು ಹೇಳ್ತಾರ ಸಾಕಿನ್ನ ಬೇಡ. ಸಾಕಿಷ್ಟು ದಿನ ಮಾಡ್ಕೊಂತ ಬಂದೇನಿ, ನಿನ್ನ ಕೂಡ ನಾ ಒಡನಾಟ ಮಾಡ್ಕೊಂತ ಬಂದೇನಿ, ಆದರೂ ಕೂಡ ನೀನು ನನಗೆ ಸುಖ ಕೊಟ್ಟಿಲ್ಲ. ಸಾಕಿನ್ನ ಸುಖ ನಿನ್ನಿಂದ ಸಿಗುವುದಿಲ್ಲ ಅಂದ್ರೆ ಎದಕ್ಕದು? ಯಾವುದೇ ನನಗೆ ಅನ್ಯವಾಗಿರತಕ್ಕಂಥ ವಸ್ತುವಿನಿಂದ ಸುಖ ಸಿಗುವುದಿಲ್ಲ ಅಂದ್ರೆ ಬ್ಯಾಡಿನ ಸಾಕು, ಬಿಡ್ತೇವಿಲ್ರಿ. ಯಾವ್ದಾರ ಒಂದು ದುಃಖ ಕೊಡಕತ್ತಂದ್ರೆ, ಯಾವ್ದಾರ ನೋವು ಆಗಕತ್ತಂದ್ರೆ ಬಿಟ್ಟು ಬಿಡ್ತೇವಿಲ್ಲ. ಹಂಗೆ ಇದ್ರ ಮೇಲಿನ ನೋವನ್ನು ಇದನ್ನು ಕೂಡ ಬಿಡಬೇಕು ಅಂತ ಹೇಳ್ತಾರೆ. ಬಿಡು ಸಲುವಾಗಿದ್ದನ್ನು ಅವ್ರು ಹೇಳ್ತಾರೆ, ನೀನು ನನಗೆ ಅನ್ಯವಾಗ್ಯದಿ, ನೀನು ನನಗೆ ಹೊರತಾಗ್ಯದಿ, ನೀ ಬೇರೆ ಅದಿ, ನಿನ್ನನ್ನು ನಾನು ಅರಿತೀನಿ, ಆದ್ರೆ ನನ್ನನ್ನು ನೀ ಅರಿಲಾರೆ, ನೀ ನನಗೆ ಅನ್ಯ ಅದಿ, ಅದಕ್ಕೆ ನಿನ್ನ ಕೂಡ ಸಮರಸ ಸಾಕಿನ, ನಿನ್ನ ಕೂಡ ಒಡನಾಟ ಸಾಕು. ಇದನ್ನ ಹಿಡ್ಕೊಂಡು ಕುಂತು ಬಿಟ್ಟೇವೆ ನಾವು, ಹೃದಯದೊಳಗೆ ಹಿಡ್ಕೊಂಡು ಕುಂತು ಬಿಟ್ಟೇವೆ ಶರೀರ ನಾನು ಅಂತ. ಸಾಕಷ್ಟು ಶರೀರ ನೀನಲ್ಲ, ನೀನು ಅರುಣ ಇದ್ದಿ, ನೀನು ಸತ್ತು ಚಿತ್ತು ನಿತ್ಯ ಪರಿಪೂರ್ಣ ಆನಂದ ವಸ್ತುನ ನೀನದಿ ಅಂತ ಸಾಕಷ್ಟು ಹೇಳ್ಕೊಂತ ಬಂದ್ರು ಅವರಿಂದ. ಇನ್ನು ನನ್ನ ನಿಜವನ್ನ ನಾನು ತಿಳ್ಕೊಂಡ್ಮೇಲೆ ಇದ್ರ ಕೂಡ ಸಾಕಿನ್ನ ಒಡನಾಟ ಬೇಡ, ಇನ್ನ ಸಾಕು, ಎನ್ನೊಡನೆ ಸಮರಸ ಬೇಡಲೇ ತನುವೆ ಮುನ್ನಿನಂತೆ ನೀ ನನಗೆ ಅನ್ಯದಿ. ಮೊದಲೇ ಕಿನಗತ್ತೆ ಸಾಕು, ನಿನ್ನ ಕೂಡ ಸವಾಸ, ನೀನು ನನಗೆ ಸುಖ ಕೊಟ್ಟೇ ಇಲ್ಲ. ನಾನು ಮೊದಲೇಕೆ ಏನು ತಿಳ್ಕೊಂಡಿದ್ದೆ, ನೀ ಸುಖ ಕೊಡ್ತೀಯ ಅಂತ ತಿಳ್ಕೊಂಡಿದ್ದೆ, ನೀ ನನಗೆ ಸುಖ ಕೊಡ್ತೀಯ ಅಂತ ತಿಳ್ಕೊಂಡಿದ್ದೆ. ನನಗೆ ಸುಖನ ಕೊಟ್ಟಿಲ್ಲ ಅಂದ್ರೆ ಸಾಕಿನ್ನ, ಹೌದಲ್ಲ? ಅದಕ್ಕೆ ಹೇಳ್ತಾರ ಅವರು, ನೀನು ಹೆಂಗದಿ ಅನ್ನೋದನ್ನು ಹೇಳ್ತಾರ. ನೀನು ಜಡ ನೀನದಿ, ನೀ ಸುಳ್ಳದಿ, ನೀ ಕಣ್ಣಿಗೆ ಮಣ್ಣಕ್ಕಿ, ನೀನು ಕರ್ಮದ ಏಳಿಗೆ ಬಂದ ನಿನಗೈತಿ, ನೀನು 6 ನಮೂನಿ ವಿಕಾರಕ್ಕೊಳಗಾಗುವುದು ನಾನು ಅದಕ್ಕೆ ಸಾಕ್ಷಿ ಅದೆ. ನೀನು ಬೇಡ, ಇನ್ನ ನಿನ್ನ ಕೂಡ ಒಡನಾಟ ಸಾಕು. ಹೌದು, ಯಾರ ಶರೀರ ಯಾರಿಗೆ ಸುಖ ಕೊಟ್ಟೈತಿ? ಸುಖ ಕೊಡ್ತೈತಿ ಅಂತಾನೆ ಹೊಂಟೇವಲ್ಲ ನಾವು. ಕೊಟ್ಟೈತೇನು ಸುಖ? ಹೌದಲ್? ಸುಖ ಕೊಡುದಿಲ್ಲ ಅಂತಾನೆ ಅವ್ರು ಹೇಳ್ತಾರ. ಬೇಡ, ಇನ್ನ ಎನ್ನೊಡನೆ ಸಮರಸ ಬೇಡ, ಮುನ್ನಿನಂತೆ ನೀ ನನಗೆ ಅನ್ಯ ಅದಿ, ನೀನು ನನಗೆ ಬೇರೆ ಅದಿ, ನನಗೆ ಅನ್ಯವಾಗಿರುವಂಥದ್ದು ನನಗೆ ಎಂದೂ ಸುಖ ಕೊಡಲಾರದ್ದು. ಯಾವ್ದಾರ ನನಗೆ ಹೊರಗಿದ್ದಂಥದ್ದು ವಸ್ತು ಸುಖ ಕೊಟ್ಟೈತೇನೋ? ವಿಚಾರ ಮಾಡಿ ನೋಡಿದ್ರೆ ಶಬ್ದ ಸ್ಪರ್ಶ ರೂಪ ರಸ ಗಂಧ ಸ್ಪರ್ಶಗಳು ಇವು ಯಾವರ ಸುಖ ಕೊಟ್ಟವನ? ಇಷ್ಟು ಮಾಡ್ಕೊಂತನ ಬಂದೇವಲ್ಲ. 84 ಲಕ್ಷ ಜೀವರಾಶಿ ಒಳಗೆ ಅವ ವಿಷಯ ನನಗನ್ಯವಾಗಿರುವಂಥ ವಿಷಯ ವಸ್ತುಗಳ ಸುಖ ಕೊಡ್ತಾವು ಅಂತನ ಒಡನಾಟ ಮಾಡ್ಕೊಂತ ಬಂದೆ. ಮತ್ತು ಈ ಶರೀರ ಮುಖಾಂತರನ ಸುಖ ಹೊಂದಬೇಕು ಅಂತ ಬಂದೆ. ಸುಖ ಕೊಡ್ತೇನೋ? ಇಲ್ಲ, ಸುಖ ಕೊಡುದಿಲ್ಲ ಅಂತನ ಸಾಕಿನ್ನ ಬೇಡ, ನೀ ನನಗೆ ಅನ್ಯವಾದಿ,
ಸಾಕಪ್ಪ, ಇನ್ನ ಎಷ್ಟು ದಿನ ಇದ್ರ ಕೂಡ ಒಡನಾಟ ಬೇಡ, ನನಗೆ ಅನ್ಯಾದಿ ಅಂತ ಹೇಳ್ತಾರ ಅವ್ರು. ನೀ ಹೆಂಗದಿ? ಸುಳ್ಳದಿ ನೀನ, ಸುಳ್ಳದಿ ನೀನ. ಸುಳ್ಳು ಯಾಕಂದ್ರ ನೀನ್ ವಿಕಾರ ಆಗಿ ಹೊಕ್ಕಿ, ನೀನು ನಾಶಕ್ಕಿ ನೀನು. ನೀ ಸುಳ್ಳದಿ. ನಾನು ನಿಜ, ನಾನು ಹೌದಲ್ರಿ, ಸತ್ಯ ನಾನದೇನಿ. ನೀ ಸುಳ್ಳದಿ. ಒಂದ್ ಅವಸ್ಥೆ ಒಳಗೆ ಇರ್ತಿರ್ಪೆ ನೀನು, ಅಖಿಳ ಅವಸ್ಥೆ ಒಳಗೆ ಇರ್ತಿರ್ತೆ ನಾನು. ಅಖಿಳ ಅವಸ್ಥೆ ಒಳಗೆ 3 ಅವಸ್ಥೆ ಒಳಗೂ ನಾನು ಅದೇನಿ. ನೀನ ಒಂದ ಅವಸ್ಥೆ ಒಳಗದಿ. ಎಚ್ಚರಿಕೆ ಅವಸ್ಥೆ ಒಳಗೆ ಅಷ್ಟ ಈ ಶರೀರ ಐತಿ. ಕನಸಿನಾಗೂ ಇಲ್ಲ, ನಿದ್ರೆ ಒಳಗೂ ಇಲ್ಲ. ಹೌದಲ್? ಅದಕ್ಕೆ ನೀ ಸುಳ್ಳದಿ. ಬ್ಯಾಡ ನಿನ್ ಕೂಡ ಒಡನಾಟಿನ. ನೀನ್ ಎಂದೂ ಸುಖ ಕೊಡ್ಲಾರೆ ನನಗೆ. ಯಾಕೆ? ನನ್ನ ನಿಜ ಏನು ಅನ್ನೋದನ್ನ ನಾ ಖಾತ್ರಿ ಮಾಡ್ಕೊಂಡಿನ್ನ. ನಾನು ಏನದೇನಿ ಅಂತ ನಾ ತಿಳ್ಕೊಂಡೆ. ನಾನು ಅರುಣ ಇದ್ದೇನೆ, ಇರುಣ ಇದ್ದೇನೆ, ಆನಂದ ಸ್ವರೂಪನ ನಾನಿದ್ದೇನೆ ಅಂತ ತಿಳ್ಕೊಂಡೆ. ಸತ್ತು ಚಿತ್ತು ನಿತ್ಯ ಪರಿಪೂರ್ಣವಾದಂತ ವಸ್ತುನ್ ನಾನದೇನೆ ಅಂತ ತಿಳ್ಕೊಂಡೆ. ಸಾಕಿನ್ನ ಇದು ನಿನ್ನ ಕೂಡ ಒಡನಾಟ. ಇದನ್ನ ಗಟ್ಟಿಗೊಳಿಸುವಂತ ಬಂದೆವು. ಜನ್ಮ ಜನ್ಮಾಂತರ ನಾವು ಶರೀರ ನಾನು ಅಂತ ಗಟ್ಟಿಗೊಳಿಸುವಂತ ಬಂದೆವು. ಈ ಹೃದಯಗಂತೆಯನ್ನ ದೂರ ಮಾಡ್ಕೋಬೇಕಾಗೈತಿ. ಹೃದಯದೊಳಗೆ ಹಿಡ್ಕೊಂಡ್ ಕುಂತೇವಲ್ಲ, ಒಳಗೆ ಶರೀರ ನಾನು ಅಂತ ಹಿಡ್ಕೊಂಡ್ ಕುಂತ ಬಿಟ್ಟೆವು. ಈ ಶರೀರ ಹಿಡ್ಕೊಂಡ ಇದ್ರ ಮುಖಾಂತರ ಸುಖವನ್ನು ಹೊಂದ್ಬೇಕಂತನ ಪ್ರಯತ್ನ ಮಾಡಾಕತ್ತೇವು. ಯಾರಿಗೆ ಸುಖ ಕೊಟ್ಟೈತಿದು? ಅದಕ್ಕೆ ಅವ್ರು ಹೇಳ್ತಾರ, ಸಾಕಿನ್ನ, ಸಾಕ್. ಇಷ್ಟು ದಿನ ಮಾಡ್ಕೊಂತ ಬಂದಿದ್ದ ನನಗೆ ರಗಡ ಆಗೈತಿ. ಇನ್ನು ಮ್ಯಾಲೆ ನಿನ್ನ ಹಿಡ್ಕೊಂಡು ನಾನು ಒಲ್ಲೆ. ಹೌದಲ್? ಇದ್ರ ಮುಖಾಂತರ ಸುಖ ಹೊಂದ್ಬೇಕಂತ ಇದನ್ನ ಇದಕ್ಕೆ ಅನೇಕ ಮತ್ತ ಜೋಡ್ ಮಾಡ್ಕೊಂಡೆ. ಹೌದಲ್? ಅದಕ್ಕಿನ್ ಸಾಕಪ್ಪ. ಇದು ಎನ್ನೊಡನೆ ಸಮರಸ ಬೇಡ. ಖುಷಿ ನೀನದಿ, ದಿಟ ನಾನದೇನಿ. ಸುಳ್ಳು ನೀನದಿ, ಸತ್ಯ ನಾನದೇನಿ. ಯಾಕಂದ್ರೆ ಇದು ಒಮ್ಮೆ ಇಲ್ದಂಗ ಆಗಿ ಹೋಗ್ಬಿಡ್ತೈತಿ, ತೋರ್ತತಿ, ಒಮ್ಮೆ ಇಲ್ದಂಗ ಆಕೈತಿ. ಅದಕ್ಕೆ ಸುಳ್ಳು ನೀನದಿ, ನಾನು ಸತ್ಯ ನಾನದೇನಿ. ನಾನು ಎಲ್ಲ ಅವಸ್ಥೆ ಒಳಗಿರುವ, ನೀನು ಒಂದ್ ಅವಸ್ಥೆ ಒಳಗಿರ್ತಿರ್ತೆ. ನೀನು 2 ಮಲಗಳಿಂದ ತಯಾರಾದಂತ ಶರೀರ ನೀನು. ಈ 2 ವಸ್ತುವಿನಿಂದ ತಯಾರಾದಂಥದ್ದು ಮಲವೆರಡರ ಬೆಸುಗೆ ನೀನು. ನಾನು ಅತಿ ಶುದ್ಧ. ನೀನು ಹೊಲಸದಿ. 2 ಹೊಲಸಿನಿಂದ ತಯಾರಾಗಿ ನೀನು. ನಾನು ಶುದ್ಧ ನಾನದೇನಿ. ವಿಚಾರ ಮಾಡಿ ನೋಡಿಲ್ಲ ನಾವು? ತಂದೆ ತಾಯಿಯ ಮಲದಿಂದ ತಯಾರಾದಂಥದ್ದು ಇದು ಶರೀರ. ಇದಕ್ಕ ನಾನಂತ ಹೇಳ್ಕೊಂತ ಕುಂತೇನೆ. ಅದಕ್ಕೆ ಮಲಬೇಡ್ರ ಬೆಸಿಗೆ ನೀನು, ಅತಿ ಶುದ್ಧ ನಾನು ಅಂತ. ಸಾಕಿನ್ನ ಎನ್ನೊಡನೆ ಸಮರಸ ಬೇಡ. ನಾನು ಇದ್ರ ಕೂಡ ಇದ ಸತ್ಯ ಅಂತ ಹಿಡ್ಕೊಂಡು ಹೊಂಟ್ಬಿಟ್ಟೆ. ನಾನು ಇದು ಏಟ್ ಸುಖ ಕೊಂತೈತಿ ವಿಚಾರ ಮಾಡಿಲ್ಲ ನಾವು. ಇನ್ನ ಸುಖನ ಕೊಡ್ತೈತಿ ಅಂತ ಹೊಂಟೇವ್ ನಾವು. ಯಾವಾಗ ಸುಖ ಕೊಟ್ಟೈತಿ ವಿಚಾರ ಮಾಡ್ಯವನ ಇಲ್ಲ. ಅದಕ್ಕೆ ಅವ್ರು ಹೇಳ್ತಾರ, ಸಾಕಿನ್ನ ಇಷ್ಟು ದಿನ ಒಡನಾಟ ಮಾಡ್ಕೊಂತ ಬಂದಿನಿ, ಆ ಸುಖ ಕೊಡ್ತೀಯ ಅಂತನ ತಿಳ್ಕೊಂಡಿದ್ದೆ ನಾನು. ನೀನ್ ಸುಖ ಕೊಟ್ಟಿಲ್ಲ, ಇನ್ನ ಸಾಕು ನನಗೆ. ಎನ್ನೊಡನೆ ಸಮರಸ ಬೇಡ. ಯಾಕಂದ್ರೆ ನೀ ಒಂದ್ ಶುದ್ಧ ವಸ್ತು ನೀನಲ್ಲ. ಸುಖ ಕೊಡಾಕ ನೀ ಶುದ್ಧ ವಸ್ತು ಅಲ್ಲ. 2 ಹೊಲಸಿನಿಂದ ತಯಾರಾಗಿ ನೀನು. 2 ಹೊಲಸಿನಿಂದ ತಯಾರಾದಂತ ವಸ್ತು ನೀನು. ನಾ ಶುದ್ಧ ಅದೇನಿ. ಅದಕ್ಕೆ ನನ್ನ ಕೂಡ ಸಮರಸ ಬೇಡ ನಿನಗೆ ಕೂಡ. ಇನ್ನ ಬೇಡ, ಇದು ಸಾಕಿನ್ನ. ಕರ್ಮ ವಿಸರ್ಜನೆ ನೀನು ಸಾಕ್ಷಿ ಆನು. ಕರ್ಮಕ್ಕನುಸಾರವಾಗಿ ನೀ ಬಂದಿ. ನೀನು ಯಾವ್ಯಾವ ಕರ್ಮ ಮಾಡಿ ಹಿಂದ ಆ ಕರ್ಮಕ್ಕನುಸಾರವಾಗಿ ದೇಹಗಳ ಬಂದೈತಿ ನಿನಗೆ. ಕರ್ಮಕ್ಕನುಸಾರವಾಗಿ ನೀ ಬರ್ತಿ. ಆದ್ರೆ ನಾ ಕರ್ಮಕ್ಕ ಸಾಕ್ಷಿ ಅದೇನಿ. ಕರ್ಮಕ್ಕೆ ನಾ ಸಾಕ್ಷಿ ಅದೇನಿ. ಆದ್ರೆ ನನಗೆ ಕರ್ಮದ ಬಾಧೆ ನನಗಿಲ್ಲ. ನೀನು ಕರ್ಮಕ್ಕನುಸಾರವಾಗಿ ನೀ ಬರ್ತಿ. ನಾನು ಕರ್ಮಕ್ಕನುಸಾರವಾಗಿ ಬಂದವಲ್ಲ, ಸಾಕ್ಷಿ ನಾನು. ಹೌದು.
ಹೌದಲ್? ಕರ್ಮಕ್ಕನುಸಾರವಾಗಿ ಈ ದೇಹಗಳು ಬರ್ತಾವು. ಅದಕ್ಕೆ ಇಲ್ಲಿ ಕರ್ಮ ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು, ಯಾವ್ದು ಸತ್ಯ ಐತಿ ಅದನ್ನು ತಿಳ್ಕೊಂಡು ಶುದ್ಧ ಕರ್ಮಗಳನ್ನ ಮಾಡಬೇಕು. ಇನ್ನೊಂದು ಜೀವಿಗೆ ನೋವಾಗಲಾರ್ದಂತ ಕರ್ಮಗಳನ್ನ ಮಾಡಿ ನನ್ನ ನಿಜವನ್ನ ತಿಳ್ಕೋಬೇಕು. ನಾನು ಮತ್ತು ಹುಟ್ಟು ಸಾವುಗಳಿಗೆ ಕಾರಣ ಆಗತಕ್ಕಂಥ ಕರ್ಮಗಳನ್ನು ಮಾಡಬಾರ್ದು. ಯಾಕಂದ್ರೆ ಕರ್ಮಕ್ಕನುಸಾರವಾಗಿ ಬರ್ತಕ್ಕಂಥದ್ದು ದೇಹ. ನಾನು ಈ ದೇಹ ಬಂದಾಗ ದುಃಖ ಐತಿ, ಅದಕ್ಕೆ ಈ ದೇಹ ಸಾಕಿನ್ನ ಕೊನೆಗಾನ್ಸುನು ಬಿಡು, ನಿನ್ನ ಇದನ್ನ ಕೂಡ ಒಡನಾಟ ಬೇಡೇನು, ಸಾಕು. ಬಂಧ ನಿನಗೈತಿ. ಕರ್ಮಕ್ಕನುಸಾರವಾಗಿ ಶರೀರ ಬಂತಂದ್ರ ಬಂಧನ ಐತಿ. ಹೌದಲ್ರಿ? ಕರ್ಮಕ್ಕನುಸಾರವಾಗಿ ಬಂದಂತ ಈ ಶರೀರ ಬಂಧನಕ್ಕೊಳಗಾಕೈತಿ. ನಾನು ಮೋಕ್ಷ, ನಾನು ಮುಕ್ತನಾದೇನೆ. ಕರ್ಮಕ್ಕನುಸಾರವಾಗಿ ಬಂದಂತ ಈ ದೇಹನ ನಾನಂತ ತಿಳ್ಕೊಂಡೇನೆ, ಅದಕ್ಕೆ ಬಂಧನ ಆಗೈತಿ. ನನಗೆ ಬಂಧನ ಇಲ್ಲ. ನಿಜವಾಗಿ ವಿಚಾರ ಮಾಡಿ ನೋಡಿದ್ರೆ ನನಗೆ ಬಂಧನನ ಇಲ್ಲ. ಬಂಧನ ಯಾವಾಗೈತಿ? ಶರೀರ ನಾನಂತ ತಿಳ್ಕೊಂಡ ಬಂಧನ ಐತಿ. ಶರೀರ ನಾನಲ್ಲ ಅಂತ ತಿಳಿದ್ಮೇಲೆ ಬಂಧನ ಎಲ್ಲೈತಿ? ಅದಕ್ಕೆ ಅವ್ರು ಹೇಳಿದ್ರೆ, ಬಹುಮಾಲೆಗೆ ಒಳಗಾಗಿ ನಿನ್ನದು ಸುಳ್ಳೈತಿ, ನಿನ್ನನ್ನು ವಿವರಿಸಿ ನೋಡಲೇ ಜೀವನೇ, ನೀನೇ ಮುಕ್ತ ಅಂತ ಹೇಳಿ. ನನ್ನನ್ನ ವಿವರಿಸಿ ನೋಡ್ಕೊಂಡಿಲ್ಲ, ನಾನು ಶರೀರವನ್ನ ನೋಡಾಕತ್ತೀನಿ ನಾನು. ಅದಕ್ಕೆ ನನಗೆ ಬಂಧನ ಆಯ್ತು. ನಿನ್ನನ್ನು ವಿವರಿಸಿ ನೋಡ್ಕೊ, ನೀ ಮುಕ್ತನಾದ ಈಗ ಸದ್ಯ. ನೀ ಬಂಧನ ನಿನಗೈತಿ, ಶರೀರಕ್ಕೈತಿ. ನನಗೆ ಬಂಧನ ಇಲ್ಲ. ನನಗೆ ಬಂಧನ ಇತ್ತಂದ್ರ ಒಂದ ಅವಸ್ಥೆ ಇರ್ತಿತ್ತು, 3 ಅವಸ್ಥೆ ಬರ್ತಿದ್ದೇ ಇಲ್ಲ. ನಾನು 3 ಅವಸ್ಥೆ ಒಳಗೆ ನಾ ಇರ್ತಿದ್ದೇ ಇಲ್ಲ. ಒಂದ ಅವಸ್ಥೆ ಒಳಗೆ ಇದ ಶರೀರ ನಾನಾಗಿರ್ತಿದ್ದೆ. ಅದಕ್ಕೆ ಅವ್ರು ಹೇಳ್ತಾರ, ನಿನಗೆ ಬಂಧನ ನಿನಗೈತಿ, ನನ್ನ ಮೋಕ್ಷ ನಾನದೇನೆ. ಸಾಕಿನ್ನ ನೋಡನೆ ಸಮರಸ ಬೇಡಲೇ. ಸಾಕಪ್ಪ, ನಿನ್ನ ಕೂಡ ಒಡನಾಟ, ನೀನು ಹೆಂಗದೆ ಅನ್ನೋದು ತಿಳ್ಕೊಂಡೆ ನಾನು. ಸುಳ್ಳದಿ ನೀನು, ನಾ ನಿಜ ಅದೇನಿ. ನಿನ್ನ ಬಂಧನ ಐತಿ, ನೀ ಜಡ ಅದಿ, ನಾ ಅಜಡ ಅದೇನಿ. ನೀನು 2 ಹೊಲಸಿನಿಂದ ತಯಾರಾಗಿ ನಾ ಶುದ್ಧನ ಅದೇನಿ. ನನ್ನಲ್ಲಿ ಮಲಿನತ್ವ ಇಲ್ಲ. ಇದು ಹೊಲಸಿದ್ರೂ ಕೂಡ, ಹೊಲಸಾದ್ರೂ ಕೂಡ ಇದನ್ನು ಹೊರಗೆ ಸ್ವಚ್ಛ ಮಾಡ್ತೇವೆ, ಒಳಗೆ ಹೊಲಸು ಅಂತ ತಿಳ್ಕೊಲ್ಲ. ಮಡಿ ಆದ್ರೇನ್ರಿ ಅಂತ ಕೇಳ್ತೇವೆ. ಮಡಿ ಯಾವಾಗ ಮಾಡಕ್ ಸಾಧ್ಯ ಐತಿ? ತಯಾರಾಗಿದ್ದ ಹೊಲಸ್ನ್ಯಾಗ ಕೂಡೈತಿ. ಇದನ್ನ ಮಡಿ ಮಾಡಕ್ ಬರ್ತೈತೇನ? ಒಳಗ ಏನ್ ಹಿಡ್ಕೊಂಡೇವಲ್ಲ ದೋಷಗಳು, ಅವನ್ನ ಕಳ್ಕೊಂಡಾಗ ಶುದ್ಧ ಆಗಕ್ ಸಾಧ್ಯ ಐತಿ. ಒಳಗಿನ ದೋಷಗಳನ್ನ ಕಳ್ಕೊಳ್ಳಾರ್ದ ಇದನ್ನ ಹಂಗೆ ಎಷ್ಟ್ ಸರಿ ಜಳಕ ಮಾಡ್ಸಿದ್ರ ಏನು, ಎಷ್ಟ್ ಸರಿ ಇದನ್ನ ತಿಕ್ಕಿದ್ರ ಏನು, ತೊಳೆದ್ರ ಏನು, ಮಡಿ ಹಾಕೈತೇನು? ಇಲ್ಲ. ಯಾಕಂದ್ರೆ ಹೊಲಸು ತಯಾರು ಮಾಡೋದ ಹೊಲಸ ಐತದ, ಹೊಲಸಿನಿಂದನ ತಯಾರಾಗಿದ್ದು. ಹೊಲಸಿನಿಂದನ ತಯಾರಾಗಿದ್ದು, ಹೊಲಸ್ನಾಗ ಐತಿ, ಹೊಲಸ್ನಾಗ ಹೋಗ್ತೈತಿ. ಅದಕ್ಕೆ ಇದನ್ನ ಶುದ್ಧ ಮಾಡಕ್ ಆಗೋದಿಲ್ಲ. ಅದು ನಾ ಶುದ್ಧ ಅದೇನಿ, ಸಾಕಿನ್ನ ಎನ್ನೊಡನೆ ಸಮರಸ ಬೇಡಲೆ ತನುವೆ. ಈ ತನು ಅನ್ನೋದು ಹೆಂಗೈತಿ ಅಂದ್ರ ಶುದ್ಧ ಇಲ್ಲ, ಇದು ಅಶುದ್ಧನ ಐತಿದು. ಕರ್ಮಕ್ಕನುಸಾರವಾಗಿ ಬರ್ತೈತಿ, ಕರ್ಮಕ್ಕನುಸಾರವಾಗಿ ಹೋಗ್ತೈತಿ. ಕರ್ಮಕ್ಕೆ ಬರೋದಕ್ಕೂ ಹೋಗೋದಕ್ಕೂ ನಾನು ಸಾಕ್ಷಿ ಇದೀನಿ. ಆ ಸಾಕ್ಷಿ ಹೆಂಗೈತಿ ಅಂದ್ರೆ ಅಲ್ಲಿ ಯಾವ ಗುಣಗಳೂ ಇಲ್ಲ. ಸಾಕ್ಷಿ ಚೇತ ನಿರ್ಗುಣಶ್ಚ ಅಂತ ಹೇಳಿ. ಸಾಕ್ಷಿಗೆ ಯಾವ ಗುಣನೂ ಇಲ್ಲ. ಅದನ್ನು ಯಾವ ಗುಣಗಳ ಮುಖಾಂತರ ಗುರುತಿಸಕ್ಕಾಗೋದಿಲ್ಲ. ಇದು ಗುಣಗಳಿಂದ ಗುರುತಿಸ್ತೈತಿ. ಕರ್ಮ ಗುಣಗಳಿಗೆ ಅನುಸಾರವಾಗಿ ಬರ್ತೈತಿ. ಅದಕ್ಕೆ ನಾನು ಅತಿ ಶುದ್ಧ ನಾನದೇನಿ, ನೀ ಕರ್ಮಕ್ಕೆ ಅನುಸಾರವಾಗಿ ನೀ ಬರ್ತಕ್ಕಂಥವ, ನಾ ಕರ್ಮಕ್ಕೆ ಸಾಕ್ಷಿ ಅದೇನಿ. ಅದಕ್ಕೆ ನಾನು ಕೂಡ ನಿನ್ನ ಸಾಕು, ಇನ್ನು ಸಂಪರ್ಕ. ನೀನು ಬಹುರೂಪ ಒಡೆದ
ಅದೇ ನೀನು, ನಾನು ಏಕರೂಪ. ನೀ ಅನೇಕ ರೂಪಗಳನ್ನ ತಾಳ್ತಿ, ನಾನು ಒಂದ ರೂಪ ವಸ್ತು. ನೀನು ಇದು ನೋಡ್ ಶರೀರ, ಬಾಲಕ ಇದ್ದಾಗಿನ ಶರೀರ ಬೇರೆ ಆಯ್ತು, ಯೌವನದನ್ ಶರೀರ ಬೇರೆ ಆಯ್ತು, ಮುಪ್ಪನೇನ ಶರೀರ ಬೇರೆ ಆಯ್ತು, ಬಹುರೂಪ ಪಡೆದಿ ನೀನು. ನಾನು ಬಾಲಕ ಇದ್ದಾಗ ಒಂದ ರೀತಿ ಇದ್ದೆ, ಯೌವನದಾಗೂ ಹಂಗದೇನಿ, ಮುಪ್ಪಿನೊಳಗೂ ಹಂಗದೇನಿ. ಅರು ಬದಲಾವಣೆ ಆಗಲಿಲ್ಲ, ಶರೀರ ಬದಲಾವಣೆ ಆದ. ಅದಕ್ಕೆ ನೀನು ಬಹುರೂಪ ಪಡಿತಿ, ನಾನು ಏಕರೂಪ ಅದೇನಿ. ಅದಕ್ಕೆ ಎನ್ನೊಡನೆ ಸಮರಸ ಬೇಡಲೆ ತನ್ನುವೆ ಮುನ್ನಿನಂತೆ ನೀ ನನಗೆ ಅನ್ಯವಾಗ್ಯದಿ. ಮೊದ್ಲೇಕಿತ್ತು ನಾ ತಿಳ್ಕೊಂಡಿದ್ದೆ ನೀನು ಅಂತ ತಿಳ್ಕೊಂಡಿದ್ದೆ. ನಾನು ಈಗ ತಿಳ್ಕೊಂಡೆ ನೀನು ನಾನಾಗ್ಲಾರೆ, ನಾನು ಬೇರೆನದೇನಿ. ನೀನು ಜಡ ಅದಿ, ನಾ ಅಜಡ ಅದೇನಿ. ನನ್ನ ಆಧಾರದ ಮೇಲಿದ್ದ ನೀನ್ ಅದಿ ಹೊರತಾಗಿ ನಿನ್ನ ಆಧಾರದ ಮೇಲಿಂದ ನಾ ಇಲ್ಲ. ಅದಕ್ಕೆ ನೀನು ಕೂಡ ಸಂಪರ್ಕ ಸಾಕಿನ್ನ. ಇದು ಬರಬೇಕಲ್ಲ, ಇದು ಹೊಳಿಬೇಕಲ್ಲ. ನಾವು ಇದ ಸತ್ಯ ಅಂತ ಹಿಡ್ಕೊಂಡು ಹೊಂಟೇವು. ಇದಕ್ಕಿಟ್ಟಂತ ನಾಮರೂಪಗಳ ಸತ್ಯದವು, ಇದ ನಾನು ಅಂತ ಹೊಂಟೇನಿ. ಇದನ್ನ ಹಿಡ್ಕೊಂಡು ಕುಂತೇನೆ ಒಳಗ ಹೃದಯ ಗ್ರಂಥಿ ಒಳಗೆ. ಹೌದಲ್ರಿ? ಒಳಗ ಹೃದಯದ ಭೋಗದ ಇಚ್ಛೆ ಏನೈತಿ ಅಂದ್ರೆ ಈ ಶರೀರ ಹಿಡ್ಕೊಂಡ ಎಲ್ಲ ಮಾಡ್ಬೇಕು ಅಂತ ಹೊಂಟೇನೆ. ಅದಕ್ಕೆ ಅವ್ರು ಹೇಳಿದ್ರು ಹೃದಯದ ಭೋಗದ ಇಚ್ಛೆ ತೊರೆಯದೆ ಅಂತ. ಒಳಗೆ ಹಿಡ್ಕೊಂಡು ಕುಂತೇನಲ್ಲ ಇದನ್ನ. ಅದಕ್ಕೆ ಈ ಒಳಗೆ ಹಿಡ್ಕೊಂಡಂತ ವಾಸನೆಯನ್ನ ದೂರ ಮಾಡ್ತಾರದು. ಮೊದ್ಲೇ ಶರೀರ ನಾನಂತ ಹಿಡ್ಕೊಂಡಿದ್ದ ಮೊದ್ಲೇ ತಪ್ಪು. ಅದನ್ನ ಅಜ್ಞಾನ ಯಾವುದು ಅಂದ್ರೆ, ಮೊದ್ಲೇ ಅಜ್ಞಾನ ಯಾವ್ದಂದ್ರೆ ಶರೀರ ನಾನಂತ ತಿಳ್ಕೊಂಡಿದ್ದು. ಆಮೇಲೆ ವಿಷಯ ವಸ್ತುಗಳ ಸುಖ ಕೊಡ್ತಾ ಹೊಂದಿದ್ದು. ಶರೀರ ನಾನಂತ ಬಂದ್ಮೇಲೆ ಬಂದಿದ್ದಲ್ಲ. ಶರೀರ ನಾನಲ್ಲ ಅಂತ ಹೇಳಿದ್ಮೇಲೆ ಅವೇನ್ ಮಾಡ್ತಾವ? ಅವು ಏನು ಮಾಡಲ್ಲ. ಅದಕ್ಕೆ ನಾನು ಕೂಡ ಸಮರಸ ಬೇಡ. ಇದ್ಮೇಲೆ ನೀ ನನಗೆ ಅನ್ಯವಾಗ್ಯದಿ, ನೀ ಬೇರೆನಾದಿ, ನಾನು ನೀನಾಗಲಾರೆ, ನಾನಾ ಅದೇನೆ ಯಾವಾಗಲೂ. ಅದಕ್ಕೆ ನೀನು ಕೂಡ ಇನ್ನು ಸಾಕು ಸಂಪರ್ಕ. ನಾನು ಗೆಳತನ ಸಾಕು ನಂದಿನ್ನು. ಯಾಕಂದ್ರೆ ನೀ ಬೆನ್ನ ಚೂರಿ ಹಾಕವ. ಹೌದಲ್ರಿ? ಯಾವಾಗ ಏನ್ ಮಾಡಿಸ್ತೈತಿ ಹೇಳಕ್ ಬರೋದಲ್ಲ. ಇದು ಶರೀರ ನಾನಂತ ತಿಳ್ಕೊಂಡಾಗ ಅದಕ್ಕೆ ಸಾಕಿನ್ನ. ನನ್ನ ಕೂಡ ಸಂಪರ್ಕ ಸಾಕಿನ್, ಬ್ಯಾಡ ದೂರ ಇದ್ದು ಬಿಡ ನೀನು. ಹೌದಲ್? ಈ ಶರೀರವೇ ನೀನೆಂದು ಯಾವ ಮಣಿಯ ದೇವರು ಬಂದು ಕರೆಸಿದನೋ, ಮಣಿಯ ದೇವರಿಗೆ ಕಾಯಿ ಒಡಿಸಿ ಕೊಬ್ಬರಿ ತಿಂದು ಬಾಯಿ ಸವೇತು, ಆದರೆ ದೇವರು ತಾನೆಂದು ತಿಳಿಯಲಿಲ್ಲ ಅಂತ. ಹೌದು. ಯಾರು ಹೇಳಿದ್ರಿ ನಮಗೆ? ಯಾವ ದೇವರು ಹೇಳಿಲ್ಲ. ನಾವು ಮನೆಯನ್ನಾರ ಕಲಿಸಿದ್ರು ನಮಗೆ. ಸತ್ಯವಾಗಿ ಹೇಳ್ತೇನಪ್ಪ ಮಗ, ಆಗಲಿದೆ ಯಾವ ಸೊಳ್ಳೆ ಮಗನು ನನಗೆ 83 ವಯಸ್ಸು ನಡೀತಾವೆ ಈಗ. ಇದು ಬಿಟ್ಟು ಆಗಲಿಲ್ಲ. ಇಲ್ಲಿ ಬಂದಿಂದ ಈ ವಿಷಯ ಉಂಟಾಗ ನನಗೆ ಇಲ್ಲಿ ಬಂದಿದ್ದ ಕೆಳಗಿರ್ತೈತಿ. ಒಬ್ಬನು ತಿಳಿಸಿದ್ರಪ್ಪ, ಯಾವ ಕಥೆ ಕಾದಂಬರಿನ ಹಿರಿಯನ ಮನೆ ಕಳಿಸಿದ್ರು. ಅಲ್ಲ, ಅದ ಬೇಕಾಗೈತಿ ನಮಗೂ ಎಲ್ಲರಿಗೂ. ಏನ್ ಬೇಕಾಗೈತಿ? ಕಥೆ ಕಾದಂಬರಿಗಳು ನಗಿಸುವಾರ ಇದ್ರೆ ಚಲೋ ಅಂತ ತಿಳ್ಕೊಂಡ್ಬಿಟ್ಟೇವ್ ನಾವು. ಹೌದಲ್ರಿ? ಕಥೆ ಕಾದಂಬರಿಗಳ ಒಂದ್ ಸ್ವಲ್ಪ ನಗಿಸುದು, ಹಾಸ್ಯ ಮಾಡುದ, ಅದ ಶಾಸ್ತ್ರ ಶ್ರವಣ ಅಂತ ತಿಳ್ಕೊಂಡ್ಬಿಟ್ಟೆವು. ನನ್ನ ನಿಜವಾದಂತ ನನ್ನ ಏನ ಅದೇನೆ ಆ ತ್ರಿಕಾಲ ಬಾಧಿತ ವಸ್ತುವಿನ ಕುರಿತಾದಂತ ವಿಚಾರವನ್ನ ಕೇಳಾಕವಲ್ಲ ಅಂತೇವೆ. ನಮಗ್ ನಗಿಸೋದು ಬೇಕಾಗೈತಿ, ಹಾಸ್ಯ ಬೇಕಾಗೈತಿ ನಮಗೆ. ಅದರಿಂದ ಏನ್ ಲಾಭ ಐತಿ? ನೀ ಎಷ್ಟೊತ್ತನ ಸುಖದಿಂದ ಇರ್ತಿ, ನಿನ್ನ ನಿಜವನ್ನ ಅರಿ ಅಂತ ಅನುಭವಗಳು ಹೇಳ್ತಾರ. ನಮಗದು ಗೊತ್ತಾಗಲ್ಲ. ಇನ್ನ ಎಷ್ಟು ಹೇಳಿದ್ರು ನಮಗ್ ತಿಳ್ಕೊಲ್ಲು. ಇನ್ನ ಶರೀರ ನಾನಂತ ಇದನ್ನ ಹಿಡ್ಕೊಂಡು ಹೊಂಟೇನೋ. ಇದರಿಂದ ಏಟ್ ಸುಖ ಕಂಡಿ ನೀನು ನೋಡ್ಕೋ. ಬಾಲಕ ಇದ್ದಾಗ ಏನೋ ಆಟ ಪಾಠದಾಗ ಹೋಯ್ತು, ಯೌವನದೊಳಗ ವಿಷಯದ ಅಪೇಕ್ಷೆ ಒಳಗ ಹೋಯ್ತು, ಮುಪ್ಪಿನೊಳಗ ಚಿಂತೆಗಳೊಳಗ ಹೋಯ್ತು,
ನಿನಗೆ ಯಾವಾಗ ಸುಖ ಕೊಡ್ತಿದ? ದನ್ಯವು ಬೇಸರಿಕೆ ಬೇನೆ ಇದ್ರಾಗ ಹೋಯ್ತಿದ. ಸುಖ ಅಂತೂ ಏನು ಕೊಡ್ತಿದ? ಅದಕ್ಕೆ ಸಾಕಪ್ಪ, ಇನ್ನ ಎನ್ನೊಡನೆ ಸಮರಸ ಬೇಡ, ಇನ್ನ ನಿನ್ನ ಕೂಡ ಗೆಳತನ ಸಾಕಿನ್ನ. ಅವ್ನು ದುಷ್ಟ ಅದಾನಂದ್ರೆ ದೂರ ಸರಿತಿರೋ, ಅವನ್ ಕೂಡ ಬೆರಕೆಕ್ಕಿರೋ, ದೂರ ಸರಿತಿರಿಲ್ಲ. ಹಂಗಿದು ಕೂಡ ದುಷ್ಟನ ಐತಿ. ಯಾವಾಗ ಮೋಸ ಮಾಡ್ತತಿ ಹೇಳಕ್ ಬರೋದಿಲ್ಲ. ಇದನ್ನ ನಾ ಹಿಡ್ಕೊಂಡು ಹೊಂಟೆ ಅಂದ. ಹೌದಲ್ರಿ? ಅದಕ್ಕೆ ಸಾಕಿನ್ನ, ಬ್ಯಾಡಿನ್ನ, ನಾನು ಕೂಡ ಗೆಳೆತನ ಸಾಕು, ನಾನ ದೂರ ಸರಿತೇನೆ ಅಂತ ಹೇಳ್ತಾರ ಅವ್ರು. ನೀನ್ ಕೂಡ ಸವಾಸ ಸಾಕು ಅಂತ ಹೇಳ್ತಾರ. ಯಾಕಂದ್ರೆ ನೀ ಕರ್ಮಕ್ಕನುಸಾರವಾಗಿ ಬರೋವ, ನಾ ಕರ್ಮಕ್ಕೆ ಸಾಕ್ಷಿ ಇದ್ದೀನಿ. ಜಡ ನೀನದಿ, ನಾ ಅಜಡ ನಾನದೀನಿ. ನೀನು ಬಹುರೂಪ ಪಡಿತಿ, ನಾನು ಏಕರೂಪ ಅದೀನಿ. ನೀನು ಎಷ್ಟು ಬದಲಾವಣೆ ಹಾಕಿ ನೋಡ್ಕೋ. ಬಾಲಕ ಇದ್ದಾಗಿನ ಶರೀರ ಹೆಂಗಿತ್ತು, ಯೌವನದನ ಶರೀರ ಹೆಂಗಿತ್ತು, ಮುಪ್ಪಿನೊಳಗಿನ ಶರೀರ ಹೆಂಗೈತಿ, ಬದಲಾವಣೆ ಆಗೈತೆ ಏನ್ ಹಂಗೈತೆ ಅದು? ನೀನು ಮಾತ್ರ ಏಕರೂಪದಿ, ನೀನು ಒಂದೇ ರೀತಿಯಾಗಿದಿ. ಅವರು ಬದಲಾವಣೆ ಆಗಿರ್ಲಿಲ್ಲ. ಮನ ಬುದ್ಧಾದಿಗಳ ಬದಲಾವಣೆ ಅದು, ಮದ ಬುದ್ಧಾದಿಗಳ ಸಾಮರ್ಥ್ಯ ಬದಲಾವಣೆ ಆಯ್ತು, ಶರೀರ ಬದಲಾವಣೆ ಆಯ್ತು. ಅವರು ಮಾತ್ರ ಒಂದಾಯ್ತು. ಹೌದು. ಅದಕ್ಕೆ ಅವ್ರು ಹೇಳ್ತಾರ, ನೀ ಬಹುರೂಪ ಪಡೆದಿ, ನಾ ಏಕರೂಪ ಅದೀನಿ. ನೀ ಕೆಟ್ಟೊಕ್ಕಿ, ನಾನು ನಿತ್ಯ ಅದೇನಿ ಯಾವಾಗ್ಲೂ. ನಾ ನಿತ್ಯ ಅದೇನಿ ಯಾವಾಗ್ಲೂ. ನೀ ಕೆಟ್ಟೊಕ್ಕಿ. ಇದು ಕೆಡ್ತೈತೋ ಏನ ಹಂಗೆ ಇರ್ತೈತಿ? ಇದು ನಾವು ಹಂಗೆ ಇರ್ತೈತಿ ಅಂತ ತಿಳ್ಕೊಂಡ್ಬಿಟ್ಟ ಇದನ್ನ. ಹೌದಲ್ರಿ? ಹಂಗೆ ಇರ್ಸಾಕ ಪ್ರಯತ್ನ ಮಾಡ್ತೇವೆ ನಾವು. ಆದ್ರದ ಬದಲಾವಣೆ ಆಗೋದು ಅದ್ರ ಗುಣಧರ್ಮ ಐತನು. ಹಂಗೆ ಬದಲಾವಣೆ ಹಾಕುವಂತ ಬರಾಕತ್ತೈತಿ. ಅದಕ್ಕೆ ನೀನು ಬದಲಾವಣೆ ಹಾಕಿ ಕೆಡ್ತಿ, ನಾನು ಕೆಡುವುದಿಲ್ಲ. ಅದಕ್ಕೆ ನನ್ನ ಕೂಡ ಸಮರಸ ಬೇಡಪ್ಪ, ನನ್ನ ಕೂಡ ಗೆಳತನ ಬೇಡ. ನೀ ಮಣ್ಣಾಗಿ ಹೋಕ್ಕಿ, ನಾ ವಸ್ತು ಆಗೇ ಉಳಿತೀನಿ. ನಾ ವಸ್ತುನ ಅದೇನೆ, ವಸ್ತು ಆಗೇ ಉಳಿತೀನಿ. ನೀನು ಬದಲಾವಣೆ ಆಗಿ ಕೆಟ್ಟ ಹೊಕ್ಕಿ, ನೀ ಮಣ್ಣಾಕಿ. ಹೌದಲ್? ನಾನು ಬದಲಾವಣೆ ಆಗುವವಲ್ಲ, ಕೆಡುವವಲ್ಲ ನಾನು. ಅದಕ್ಕೆ ನಾ ವಸ್ತು ಆಗೇ ಉಳಿತೀನಿ. ನೀನು ಬದಲಾವಣೆ ಆಗಿ ಕೆಟ್ಟ ಹೊಕ್ಕಿ, ಅದಕ್ಕೆ ಮಣ್ಣಾಗಿ ಹೊಕ್ಕಿ. ನಾನು ಮಣ್ಣಾಗೋದಿಲ್ಲ, ಯಾವಾಗಲೂ ಇರ್ತಕ್ಕಂಥ ವಸ್ತು ನಾನು ಅದನ್ನು. ಅದಕ್ಕೆ ನಾನು ಕೂಡ ಸಮರಸ ಬೇಡ, ನನ್ನ ಕೂಡ ಗೆಳತನ ಬೇಡ. ಇನ್ನು ಮೊದ್ಲೇಗಿತ್ತು ತಿಳ್ಕೊಂಡಿದ್ದ, ಮೊದ್ಲೇ ನೀನ ಸುಖ ಕೊಡ್ತಿ ಅಂತ. ಹೌದಲ್ರಿ? ಕಲ್ಸಿದ್ರು ನಮಗೆ, ಕಲ್ಕೋಂತ ಬಂದಿವು. ಬಾಯದ ಒಂದು ತೋರಿಕೆಯನ್ನು ನೋಡ್ಕೋಂತ ಹಿಡ್ಕೊಂಡು ಬಂದಿವು ಇದನ್ನ. ಹೌದಲ್ರಿ? ಕಲ್ಸಿದ್ರಿಲ್ಲ ನಮ್ಮ, ನಿನ್ನ ತಲೆ ಎಲ್ಲೈತಿ, ನಿನ್ನ ಕಾಲು ಎಲ್ಲೈತಿ, ನಿನ್ನ ದುಬ್ಬ ಎಲ್ಲೈತಿ, ನಿನ್ನ ಹನಿ ಎಲ್ಲೈತಿ ಅಂತ ನಿನ್ನ ಕಣ್ಣು ಎಲ್ಲಿದಾವಂತ ಅದನ್ನ ನೋಡಿ ಏನಾಯ್ತು, ಇದ ನಾನು ಅಂತ ಗಟ್ಟಕ್ಕು ಅಂತ ಬಂತು. ಇದು ನಾನಲ್ಲ ಅಂತ ತಿಳಿಸ್ಕೊಡೋರು ಬೆನ್ನ ಹತ್ಲಿಲ್ಲ ನಾವು ಯಾವ್ದನ್ನ ಬೆನ್ನ ಹತ್ತಿದ್ವಿ, ಇದ ನಾನು ಅಂತ ಹೇಳುವಂಥವ್ರನ್ನ ವಿಚಾರ ಅವ್ರನ್ನ ಬೆನ್ನ ಹತ್ತಿದ್ವಿ. ಇದನ್ನ ಗಟ್ಟಿಗೊಳಿಸ್ಕೊಂಡ್ವಿ. ಇದು ಮೊದ್ಲೇಗಿದ್ದನ ಐತಿ, ಶರೀರ ನಾನನ್ನು ಭಾವ ಐತಿ, ಅದನ್ನ ಮತ್ತೆ ಗಟ್ಟಿಗೊಳಿಸಿದ್ರಿ ಇಲ್ಲಿ ಮನುಷ್ಯ ಜನ್ಮಕ್ಕೆ ಬಂದ್ಮೇಲೆ. ಇಲ್ಲಿ ಇದನ್ನ ಹಿಡ್ಕೊಂಡು ಹೊಂಟಿವ. ಇದು ಸುಖ ಕೊಟ್ಟು ಹೆಂಗು ಅಂತ ತಿರುಗಿ ನೋಡ್ಲಿಲ್ಲ. ಅದಕ್ಕೆ ಅವ್ರು ಹೇಳ್ತಾರ, ಸಾಕಿನ್ನ ನೀ ಮಣ್ಣಾಗಿ ಹೋಗಿ, ನಾ ವಸ್ತು ಆಗಿ ಉಳಿತೀನಿ. ನೀ ಬದಲಾವಣೆ ಆಗಿ ನಾಶ ಆಗಿ ಮಣ್ಣಾಗಿ ಹೋಗಿ ನೀನು ಇದ್ರೊಳಗೆ. ಅದಕ್ಕೆ ಆ ಭೂತಗಳು ಅದ್ರೊಳಗೆ ಲೀನ್ ಆಗಿಬಿಡ್ತಾವ. ನಾನು ಮಾತ್ರ ಅದಕ್ಕೆ ಸಾಕ್ಷಿಯಾಗಿದ್ದೀನಿ. ಅದಕ್ಕೆ ಇದನ್ನ ತಿಳ್ಕೊಬೇಕಾದ್ರೆ ಸಾಕಿನ್ನು ಕೂಡ ಇದ್ರ ಕೂಡ ಸಂಪರ್ಕ. ಅಖಿಲಾವಸ್ಥೆ ಒಳಗೆ ನಾದೇನಿ, ನೀ ಒಂದ ಅವಸ್ಥೆ ಒಳಗದಿ. ನೀನು ಎಚ್ಚರದೊಳಗೆ ಅಷ್ಟ ಅದಿ, ಕನಸಿನೊಳಗ ನಿದ್ರೆ ಒಳಗೆ ಎಲ್ಲಿತ್ತಿದ್ದು.
ಈ ಶರೀರ ಇತ್ತನು ಕನಸಿನೊಳಗಿನ ಶರೀರನ ಬೇರೆ ಆಗಿತ್ತು. ಇದ ಈ ಬಂದಿತ್ತನ ಅಲ್ಲೇ ಇಲ್ಲಿ ಗಂಡ ಆಗಿದ್ದಿ, ಅಲ್ಲಿ ಹೆಣ್ಣಾಗಿ, ಅಲ್ಲಿಗೆ ಹೆಣ್ಣಾದ್ರೆ ಇಲ್ಲಿ ಗಂಡ ಇದಿ. ಅಲ್ಲಿ ರಾಜ ಆಗಿದ್ದಿ, ಇಲ್ಲಿ ಬಡವಾಗಿ. ಇಲ್ಲಿ ಶ್ರೀಮಂತ ಇರ್ತಿ, ಅಲ್ಲಿ ಬಡವಾಗಿರ್ತಿ. ಅಲ್ಲಿ ಬೇರೆ ಹೌದು ಮನುಷ್ಯನ ಕೆಲಸನ ಎಲ್ಲ ಮನಸ್ಸಿನ ಮನಸ್ಸ ಮಾಡೋದೆಲ್ಲ ಮನುಷ್ಯನ ವಾಸನೆಗಳ ಮನಸ್ಸಿನಾಗಿರ್ತಾವಲ್ಲ ವಾಸನೆಗಳ ಅದ ಇದನ್ ಮಾಡ್ತೈತಿ ಎಲ್ಲ. ಅದಕ್ಕೆ ಅವ್ರು ವಾಸನಾ ತ್ಯಾಗ ಮಾಡುವ. ವಾಸನಾ ತ್ಯಾಗನ ತ್ಯಾಗ ಹೊರತಾಗಿ ವಸ್ತ್ರ ತ್ಯಾಗ ಮಾಡೋದ್ರಿಂದ ಅದು ಆಗೋದಿಲ್ಲ. ವಾಸನಾ ನಾಶ ಮಾಡ್ಕೋ. ನಾವು ವಾಸನೆಗಳನ್ನ ಕಳ್ಕೊಳಕ್ ಒಲ್ಲೆವಂತೆ. ಅದಕ್ಕೆ ಅವರು ವಾಸನೆ ಉರಿಸದೆ ಅಂತ ಹೇಳಿ, ವಾಸನೆ ಉರಿಸದೆ ಏಕಾಗ್ರತೆ ಕರೆಗೊಂಡು ನಿಂದಂಗಲ್ಲದೆ ಪಡೆಯೋದಾಗದು ನಿಜ ಸುಖವ. ಹೌದಲ್ಲ, ವಾಸನೆ ಕಳ್ಕೋಬೇಕಾಗೈತಿ. ಇದನ್ನ ಹಿಡ್ಕೊಂಡು ಕುಂತೇವ್ ನಾವು ಒಳಗೆ, ಇದನ್ನ ದೂರ ಮಾಡ್ಕೋಬೇಕಾಗೈತಿ. ಇದು ನಾನಲ್ಲ ಅಂತ ಬಿಡಬೇಕಾಗೈತಿ. ಅದಕ್ಕೆ ನೀ ಒಂದ್ ಅವಸ್ಥೆ ಒಳಗೆ ನೀನದಿ. ನಾನು ಮೂರು ಅವಸ್ಥೆ ಅರಿತಾ ಬೇರೆ ಸಾಕ್ಷಿನ ಅದೇನಲ್ಲ. ನಾನು ಎಚ್ಚರನ್ನು ಅರಿತೀನಿ, ಕನಸನ್ನು ಅರಿತೀನಿ, ನಿದ್ರೆಯನ್ನು ಅರಿತೀನಿ. ಮೂರು ಅವಸ್ಥೆಯನ್ನು ಅರಿತಾ ನಾ ಬೇರೆನ ಅದೀನಿ. ಎಚ್ಚರದ ಆಗುವ ವರ್ಣ ಹೇಳ್ತೀನಿ, ಕನಸಿನ ಆಗುವ ವರ್ಣ ಹೇಳ್ತೀನಿ, ನಿದ್ರೆ ಸುಖವನ್ನು ಅನುಭವಿಸ್ತೀನಿ. ನಿದ್ರೆ ಚೆನ್ನಾಗಾಯ್ತು ಚೆನ್ನಾಗಿ ಆಗಿಲ್ಲ ಅನ್ನೋದು ಅದನ್ನೂ ಹೇಳ್ತೀನಿ. ನಾ ಹೇಳುವ ಬೇರೆನ ಇದ್ದಾಗ ಹೇಳಕ್ ಬರ್ತೈತಿ, ಅದ ನಾನು ಆದಾಗ ಹೇಳಕ್ ಬರುದಿಲ್ಲ. ಇದು ನಾನಲ್ಲ ಅಂತನ ನಾನು ಹೇಳ್ತೀನಿ. ಮೂರು ಅವಸ್ಥೆಗಳಿಗೆ ಸಾಕ್ಷಿ ಅದೇನಂತ ನಾನು ಮೂರು ಅವಸ್ಥೆ ಆಗುವಗಳನ್ನ ಹೇಳ್ತೀನಿ. ಅದಕ್ಕೆ ಅವ್ರು ಹೇಳ್ತಾರ, ನೀ ಒಂದ್ ಅವಸ್ಥೆ ಒಳಗೆ ನೀನ್ ಅದಿ. ಈ ಶರೀರ ನಾನಂತ ನಂಬ್ಕೊಂಡು ಕುಂತೇನಲ್ಲ, ಇದು ನಾನಲ್ಲ. ನೀನು ಒಂದ್ ಅವಸ್ಥೆ ಒಳಗದಿ ಶರೀರ. ನಾನು ಮೂರು ಅವಸ್ಥೆ ಒಳಗಿರುವವ, ಅಖಿಳ ಅವಸ್ಥೆ ಒಳಗೆ ನಾನಿರುವವ. ಅದಕ್ಕೆ ನಿನ್ನ ಕೂಡ ನನಗಿನ್ನು ಸಾಕು ಸಂಪರ್ಕ, ನಿನ್ನ ಕೂಡ ಒಡನಾಟ ಸಾಕಿನ್ನ. ಯಾಕಂದ್ರೆ ನೀನು ನನಗೆಂದೂ ಸುಖ ಕೊಟ್ಟಿಲ್ಲ. ನಾನ್ ತಿಳ್ಕೊಂಡಿದ್ದೆ ನೀ ಸುಖ ಕೊಡುವ ವಸ್ತು ಅಂತ. ನೀ ಇಲ್ಲ ಆತ್ಮನ ಹೇಳುವ. ಸಾಕ್ ಸಾಕನ್ನು ಅರುನ ಹೇಳೋದು. ಸಾಕ್ಪ ಇನ್ನ ಎನ್ನೊಡನೆ ಸಮರಸ ಬೇಡ ಅಂತ ಮನಸ್ಸಿಗೆ ಬುದ್ಧಿ ಹೇಳಾಗತ್ತೈತಿ. ಮನಸ್ಸ ಎಲ್ಲ ಮಾಡೋದಲ್ಲ. ಅದಕ್ಕೆ ಮನಸ್ಸನ್ನ ಅಲ್ಲಿರ್ತಕ್ಕಂಥ ದೋಷಗಳನ್ನ ದೂರ ಮಾಡ್ತೀನಿ. ನಿರ್ವಿಕಾರಿ ನಾನದನೇ. ಭೂತ ವಿಕಾರಗಳ ನೀನು. ಹೌದಲ್ರಿ, ಭೂತ ವಿಕಾರದಿಂದನ ನೀ ತಯಾರಾಗೈತಿ. ನಾನು ಭೂತ ವಿಕೃತಿಗೆ ಸಾಕ್ಷಿ ಅದೇನು. ನಾನು ನಿರ್ವಿಕೃತಿ. ನಾನು ನನ್ನಲ್ಲಿ ವಿಕಾರಗಳಿಲ್ಲ, ನನ್ನಲ್ಲಿ ಬದಲಾವಣೆ ಇಲ್ಲ. ನೀನು ಬದಲಾವಣೆ ಹಾಕಿ. ನೀನು ಭೂತ ಹೊರಗಿನ ಭೂತಗಳು ಒಂದ್ ಸ್ವಲ್ಪ ಬದಲಾವಣೆ ಆದಂದ್ರೆ ಇದು ಬದಲಾವಣೆ ಆಕೈತಿಲ್ಲ. ಅದಕ್ಕೆ ಭೂತ ವಿಕೃತಿಯಿಂದ ಕೂಡಿದಂಥದ್ದು ನೀನು. ನಾನು ನಿರ್ವಿಕೃತಿ. ನಾನು ಬದಲಾವಣೆ ನನ್ನಲ್ಲಿಲ್ಲ. ವಿಕಾರ ಅನ್ನೋದು ನನ್ನಲ್ಲಿ ಇಲ್ಲ. ನೀನು ವಿಕಾರಕ್ಕೆ. ಅದಕ್ಕೆ ಎನ್ನೊಡನೆ ಸಮರಸ ಬೇಡಲೆ ತನ್ವೆ ಮುನ್ನಿನಂತೆ ನನಗೆ ನೀನ ಅನ್ಯದಿ. ಮೊದಲೇಗಿನಗತ್ತೆ ಸಂಬಂಧ ಬೇಡಿನ ಸಾಕು. ಹೌದಲ್ಲ, ಮೊದಲೇ ತಿಳ್ಕೊಂಡಿದ್ದೆ ನೀ ಸುಖ ಕೊಡ್ತೆ ಅಂತ. ಈಗ ಗೊತ್ತಾಗ್ತದೆ ನೀ ಸುಖ ಕೊಡುದಿಲ್ಲ ಅನ್ನೋದು. ಅದಕ್ಕೆ ನಿನ್ನ ಕೂಡ ಸಂಬಂಧ ಸಾಕು, ಬೇಡಿನ ಅಂತ ಹೇಳ್ತಾರೆ. ನೀ ಕುಂದಕ್ಕಿ ಹೆಚ್ಚು ಕಡಿಮೆ ಅಕ್ಕಿ. ನಂದ ತೂಕ ಅಷ್ಟ ಆತ್ರಿ, ಇಷ್ಟ ಆತ್ರಿ, ನಾ ಅಷ್ಟಿದ್ದೆ ಇಷ್ಟ ಆಗಿ ಅಂತ ಹೇಳ್ತಿರಿಲ್ಲ. ನಾ 60 kg ಇದ್ದವ 50 kg ಆಗೇನ್ರಿ, 70 kg ಇದ್ದವ 70 kg ಆಗೇನ್ರಿ ಅಂತ ಹೇಳ್ತಿರ್ಲಿಲ್ಲ. ಕುಂದೂ ಐತಿ ನಿನಗೆ, ಹೆಚ್ಚುನು ಐತಿ. ಆದ್ರೆ ನಾ ಕುಂದು ಹೆಚ್ಚು ನನಗೆ ಸಂಬಂಧ ಇಲ್ಲ.
ಸಮಾಧಿನ ನಾನು. ನೀನು ಹೆಚ್ಚಕ್ಕಿ ಒಮ್ಮೆ ಕಡಿಮೆ ಅಕ್ಕಿ. ಹೌದಲ್ಲ, ಕಡಿಮೆ ಇದ್ದಿದ್ದು ಹೆಚ್ಚಾಕತಿ, ಹೆಚ್ಚಿದ್ದದ್ದು ಕಡಿಮೆ ಆಗಿರ್ತೈತಿ. ಹೆಚ್ಚು ಕಡಿಮೆ ಅಕ್ಕಿ ನೀನು. ನಾನು ಹೆಚ್ಚು ಕಡಿಮೆ ಅಲ್ಲ, ನಾನು ಸಮಾನ ಅದೇನಿ. ಶರೀರ ತೂಕ ಹೆಚ್ಚಾದ್ರೆ ಅರಿವೇನು ಹೆಚ್ಚಾಗಲಿಲ್ಲ, ಶರೀರ ತೂಕ ಕಡಿಮೆ ಆದ ಕೂಡಲೇ ಅರಿವು ಕಡಿಮೆ ಆಗಲಿಲ್ಲ. ಅರಿವು ಒಂದೇ ರೀತಿ ಆಗೈತಿ. ಅದಕ್ಕೆ ಸಮ ಇದ್ದೀನಿ ನಾನು. ನೀನು ಹೆಚ್ಚು ಕಡಿಮೆ ಆಗೋವ ಸಾಕು. ನಿನ್ನ ಹೆಚ್ಚು ಕಡಿಮೆ ಆಗೋದು ನಾನು ದುಃಖ ಕೊಡ್ತೀನಿ, ನೀನು ಅದಕ್ಕೆ ಬೇಡ ನಿನಗೆ. ನೀನು ದುಃಖ ಕೊಡುವ ನಾನು ಬೇಡ, ಸಾಕಿನ. ಆರು ವಿಕಾರವನ್ನು ಹೊಂತಿ ನೀನು. ನಾನು ಸಾಕ್ಷಿ ನಾನು ಅದೀನಿ. ಆ ವಿಕಾರಕ್ಕೆ ಸಾಕ್ಷಿ ನಾನು ಅದೀನಿ. ಹೌದಲ್ಲ, ಆರು ವಿಕಾರ ಆರು ನಮೂನಿ ಬದಲಾವಣೆ ಹೊಂತಿ ನಾನು. ಅಲ್ಲೇ ಜನಿ, ಅಸ್ಥಿ, ವರ್ಧತೆ, ಪರಿಣತೆ, ಕ್ಷಯ, ನಾಶ, ಆರು ನಮೂನಿ ಹುಟ್ಟೈತಿ, ಇರ್ತೈತಿ, ಬೆಳಿತೈತಿ, ಮತ್ತೆ ಸಾವ್ಕೊಂತ ಬರ್ತೈತಿ, ಒಮ್ಮೆ ನಾಶ ಆಗ್ಬೇಕೈತಿ. ಹೌದಲ್ಲ, ಆರು ನಮೂನಿ ವಿಕಾರಕ್ಕೆ ನೀವು ಒಳಗಾಕಿ. ನಾನು ಸಾಕ್ಷಿ ನಾನು ಅದೀನಿ. ಆರು ನಮೂನಿ ವಿಕಾರಕ್ಕೂ ನಾನು ಸಾಕ್ಷಿ ಅದೀನಿ. ಹೌದಲ್ಲ, ಅದಕ್ಕೆ ನೀನು ಆರು ನಮೂನಿ ವಿಕಾರಕ್ಕೆ ಒಳಗಾಗುವ ವಸ್ತು ನೀನದಿ, ನಾನು ಸಾಕ್ಷಿ ನಾನು ಅದೀನಿ. ಅದಕ್ಕೆ ನನ್ನ ಕೂಡ ಸಂಬಂಧ ಸಾಕು, ನಿನ್ನ ಬೇಡ. ಬಿಡಾಕಾಗಲ್ಲ ಇದನ್ನ. ಯಾಕಂದ್ರೆ ಗಟ್ಟಿಗೆ ಹಿಡ್ಕೊಂಡು ಬಿಟ್ಟೇವೆ ಇದನ್ನ ನಮ್ಮ ಒಳಗೆ. ಇದನ್ನ ಹಿಡ್ಕೊಂಡು ಕುಂತ್ಬಿಟ್ಟೆವು. ನಾನು ದೃಕ್ ಅದೇನಿ, ನೀನು ದೃಶ್ಯ. ನೀನು ಜಡ ವಸ್ತುಗಳೇ. ನೀ ಜಡ ಅದಿ. ನಿನ್ನ ಪಂಚೇಂದ್ರಿಯಗಳ ಮುಖಾಂತರ ಗುರ್ತು ಮಾಡಬಹುದು ನಿನ್ನನ್ನ. ನಾನು ಅದಕ್ಕೆ ಸಾಕ್ಷಿ ನಾನು ಅದೇನಿ, ದೃಕ್ ನಾನು ಅದೇನಿ. ನಾನು ನಿನ್ನನ್ನು ಅರಿಯವ, ನಾನು ನಿನ್ನ ಆಗುವಗಳನ್ನು ಹೇಳುವ ನಾನು ಅದಕ್ಕೆ ಸಾಕ್ಷಿ ನಾನು ಅದೇನಿ. ನಿನ್ನನ್ನು ನೋಡೋ ನಾನು ಅದೇನಿ. ನೀ ನನ್ನನ್ನು ನೋಡ್ಲಾರೆ. ಯಾವ ಕಣ್ಣಿನಿಂದ ಆತ್ಮನನ್ನು ನೋಡ್ತೀರಿ? ಯಾವ ಕಿವಿಲಿಂದ ಕೇಳ್ತೀರಿ ಅರಿವನ್ನ? ನಾಲ್ಗಿಲಿದ್ದ ನೆಕ್ಕಿ ನೋಡ್ತಿರೋ, ಏನು ಮೂಸಿ ನೋಡ್ತಿರೋ? ಹೌದಲ್ಲ, ಆದ್ರೆ ಇದನ್ನ ನೋಡ್ತಿರಿಲ್ಲ. ಇದನ್ನ ಮುಟ್ಟಿರ ಖಾತ್ರಿ ಕಣ್ಣಿಲ್ಲ ಅಂದ್ರೂ ಕೂಡ ಮುಟ್ಟೆ ನೋಡ್ಕೊಂಡು ಖಾತ್ರಿ ಮಾಡ್ಕೊಂತೀರಿ. ಹೌದಲ್ರಿ? ಅದಕ್ಕೆ ನೀನು 5 ಇಂದ್ರಿಯಗಳಿಗೆ ಗೋಚರಕ್ಕಿ ನೀನು. ನೀನು ದೃಶ್ಯ, ನೀನು. ನಾನು ದೃಕ್, ನಾನು. ನಾನು ನನ್ನ ಆಧಾರದ ಮೇಲೆ ನಿನ್ನನ್ನು ತಿಳಿತೀನಿ, ನಿನ್ನ ಆಧಾರದ ಮೇಲೆ ನಾನು ತಿಳಿದಿಲ್ಲ. ಅದಕ್ಕೆ ಎನ್ನೊಡನೆ ಸಮರಸಬೇಡ ಮುನ್ನಿನಂತೆ. ಮೊದ್ಲಿಗೆ ಇತ್ತು ಕರೆ, ಆದ್ರೆ ಇನ್ನು ಮ್ಯಾಲ ಸಾಕು. ಯಾಕಂದ್ರೆ ಮೊದ್ಲಿಗೆ ತಿಳಿದಿದ್ದಿಲ್ಲ. ನೀನ ನಾನಂತ ತಿಳಿದಿದ್ದೆ ಮೊದ್ಲಕ್ಕೆ. ಈಗ ನೀನು ನಾನಲ್ಲ, ನಾನು ಯಾವಾಗಲೂ ಇರೋ ಅಂತ ತಿಳಿದೆ. ಇನ್ನು ಸಾಕು. ಇನ್ನ ವಿಚಾರಿಸಿ ನೀನು ರುಚಿಗಳ ಹೇರು. ವಿಚಾರ ಮಾಡಿ ನೋಡಿದ್ರೆ ಬ್ಯಾನಿ ತೋಟ. ನೀನು ಒಂದ್ ರೋಗ ಹೋಗೈತೆ ಅವ್ನು ಮತ್ತೊಂದು ರೋಗ ಚಾಲು ಆಗ್ತೈತಿ. ಯಾಕಂದ್ರೆ ಒಂದ್ ಕಳ್ಕೊಂಡ್ ರೋಗ ಮತ್ತೊಂದು ಚಾಲು ಆಗಿರ್ತೈತಿ. ಹೌದಲ್ರಿ? ಆರಾಮದೇನ್ ಬಿಡ್ರಿಪ್ಪ ಇವತ್ತನ್ನೋ ರೋಗ ನಾಳೆಗೆ ಅಲ್ಲಿ ನುಸಾಗತೈತ್ರಿ, ಇಲ್ಲಿ ನುಸಾಗತೈತ್ರಿ, ಅದಾಗೈತ್ರಿ, ಇದಾಗೈತ್ರಿ, ಇದ ಹೇಳುದಲ್ಲ. ಬ್ಯಾನಿ ತೋಟ ನೀನು. ಯಾಕಂದ್ರೆ ಒಂದ ವಸ್ತುವಿನಿಂದ ತಯಾರಾಗಿಲ್ಲ ನೀನು. ಯಾವ್ದು ಮಿಶ್ರಣ ಆಗಿರ್ತೈತಿ, ಯಾವ್ದು ಕೂಡಿರ್ತೈತಿ, ಅದು ಕೆಡುದದ. ಅದ್ರ ರೋಗ ಬರುದ ಬರ್ತಾವಿಲ್ರಿ. ಉಪ್ಪನ್ನ ಹಂಗೆ ಇಟ್ರೆ ಏನಾಗೋದಿಲ್ಲ. ಅದ ಉಪ್ಪು ಹುಳಿ ಕೂಡ್ತೆ ಅಂದ್ರೆ ಅಲ್ಲಿ ಹುಳ ಚಾಲು ಅದು. ಹೌದಲ್ರಿ?
ಒಂದ ವಸ್ತು ಆಗಿದ್ದಾಗ ಏನು ಇಲ್ಲಲ್ಲಿ ಮಿಶ್ರಣ ಆಯ್ತು ಚಾಲು ಆತ. ಹಂಗಿದು ಮಲವೇಡ್ರ ಬೆಸಿಗೆ ಎರಡು ವಸ್ತುವಿನಿಂದ ಎರಡು ಹೊಲಸಿನಿಂದ ತಯಾರಾದದ್ದು ಅದು ರೋಗ ಬರೋದಲ್ಲಿ. ಹೌದಲ್ರಿ? ಅದಕ್ಕೆ ಅವ್ರು ಹೇಳ್ತಾರ, ನೀನು ನಿನ್ ರೋಗದ ತೋಟ, ನೀನು ಬ್ಯಾನಿ ತೋಟ. ಒಂದು ಕಳ್ಕೊಂಡ್ರೊಳಗೆ ಮತ್ತೊಂದು ಚಾಲು ಆಗಿರ್ತೈತಿ. ನಾನು ಅದಕ್ಕೆ ಸೌಖ್ಯ ಅದೀನಿ, ನಾನು ಸುಖ ಸ್ವರೂಪನ ಅದೀನಿ, ನನ್ನಲ್ಲಿ ರೋಗಗಳಿಲ್ಲ. ಯಾಕಂದ್ರೆ ನಾ ಒಂದ ವಸ್ತು ಅದೇನಿ, ನಾನು ಮಿಶ್ರಣ ಆಗಿಲ್ಲ. ನಾನು ಹೌದಲ್ಲ, ಮೂಲ ವಸ್ತು ನಾನು ಅದೇನಿ. ಇದು ಮಿಶ್ರಣದಿಂದ ತಯಾರಾದದ್ದು, ಅದಕ್ಕೆ ಇದಕ್ಕೆ ರೋಗ ಬರುದ. ಅದಕ್ಕೆ ಇನ್ಮ್ಯಾಲ ನಿನ್ ಕೂಡ ಸಂಬಂಧ ಸಾಕು. ಸಾಕ್ಪ, ನೀನ್ ದುಃಖ ಕೊಡ್ತೀಯ ಅಂದ್ರೆ ನಿನ್ ಕೂಡ ಯಾಕೆ? ಹೌದಲ್ಲ? ನಂಬಿದ್ದೆ ನಾನು ನಿನ್ಗೆ, ನಾನು ನಂಬಿದ್ದೆ ನೀನು ಸುಖ ಕೊಡ್ತೀಯ ಅಂತ ನಂಬಿದ್ದೆ. ನನಗೆ ಗೊತ್ತಾತು ನೀ ದುಃಖ ಕೊಡುವ, ನೀ ಕಣ್ಣ ಬಟ್ಟ ಚುಚ್ಚುವ ಅನ್ನೋದು ಗೊತ್ತಾತು. ಮತ್ತ್ಯಾಕೆ ನೀನು ಕೂಡ ಸಂಬಂಧ ಬೇಡ ಅಂತೆ ಬಿಟ್ಬಿಡುದು. ಹೇ ಅನಸ್ವಂತಿ ನೀನ. ನಿನ್ ಹೇಳಿದಲ್ಲ, ಮ್ಯಾಲಿನ ಚರ್ಮ ಒಂದು ಓತ್ ಅಂದ್ರೆ, ಮ್ಯಾಲಿನ ಒಂದು ಒದಕ್ ಓತ್ತಂದ್ರೆ ಯಪ್ಪ ನೋಡಕ್ ಆಗೋದ್ಲು ಅಂತಿ, ಅಸಹ್ಯ ಪಟ್ಕೊಂತಿ. ನಿನ್ನ ಶರೀರನ ನೀನು ಅಸಹ್ಯ ಪಟ್ಕೊಂತಿ. ಹೌದಲ್? ನೋಡಕ್ ಆಗಲ್ಪ ಮರ, ಮಲ್ಲೇಕ್ ಅದಕ್ಕೆ ಏನಾರ ಸುತ್ರು ಅಂತಿರಿಲ್ಲ. ಅದಕ್ಕೆ ಹೇ ಅನಸ್ವಂತಿ ನೀನು ನನಗೆ ಹೇಯ ಅಂದ್ರೆ ಈದ್ ಬರ್ತೈತಿ. ನೀನ್ ನೋಡಿದ ಕೂಡಲೇ ನನಗೆ ಆಕರಿಕೆ ಬರ್ತೈತಿ. ನಾನು ಯಾವಾಗ ನಾನು ಉಪಾಧಿ ರಹಿತದೇನೆ. ನನಗೆ ಉಪಾಧಿ ಇಲ್ಲ. ನೀನು ನಾನು ಸಾಕ್ಷಿ, ನಾನು ಅದೇ. ಮನಸ್ಸಿನ ಕರ್ಮ ಮನಸ್ಸಿಗೆ, ಬುದ್ಧಿಯ ಕರ್ಮ ಬುದ್ಧಿ. ಯಾವುದು ಮಾಡುವುದು ಅದು ಅನಿಸ್ತತಿ. ಯಾವ್ದು ಮಾಡ್ತೈತಿ ಅದನ್ನು ಉಣ್ತತಿ. ಹೌದಲ್ಲ? ಅದಕ್ಕೆ ಇದು ಸಾಕಿನ್ನ, ಏನೊಡನೆ ಸಮರಸ ಬೇಡ. ಸಾಕು. ಇಷ್ಟ ದಿನ ಮಾಡಕೊಂತ ಬಂದೆ, ನೋಡಿದೆ ನೀನ್ ಏನದಿ ಅನ್ನೋದು ಗೊತ್ತಾತು. ಇನ್ ಮ್ಯಾಲ ಬೇಡಪ್ಪ, ಸಾಕು. ಮಿಥ್ಯದಿ ಮಾಯಾ. ಮಿಥ್ಯ ನೀನದಿ, ಸುಳ್ಳು ನೀನದಿ, ಮಾಯಾ ನೀನದಿ. ಒಮ್ಮೆ ಇದ್ದಂಗ ಅನಸ್ತತಿ, ಒಮ್ಮೆ ಇಲ್ದಂಗ ಅಕ್ಕಿ. ಮಾಯಾ ಅಂದ್ರ ಅಡಗುದು, ತೋರುದು ಅಡಗುದು. ಅದಕ್ಕೆ ಮಾಯಾ ಅಂತಾರ. ಅದಕ್ಕೆ ಮಾಯಾ ನೀನದಿ, ಮಿಥ್ಯಾ ನೀನದಿ. ನಾನು ಅದಕ್ಕೆ ಮಾಯಾ ರಹಿತ. ನಾನದು ನಾ ಸತ್ಯ ವಸ್ತು. ನಾನದು ಶಂಭುಲಿಂಗನ ನಾನದೇನೆ. ಅವರು ಇರುವ ಆನಂದ ಸ್ವರೂಪನ ನಾನದೇನೆ. ಸಾಕಿನ್ನ ಕಾಯವೇ, ಈ ಶರೀರವೇ. ನೀನ್ಯಾರು? ನಾನ್ಯಾರು? ನೀನ್ಯಾರು? ನಾನ್ಯಾರು? ನೀನ್ ಯಾರದಿ? ನಾನ್ಯಾರು? ವಸ್ತುನ ನಾನದೀನಿ. ನೀನು ಅಡಗುವಂತ ಸುಳ್ಳು ನೀನದಿ. ಹೌದಲ್ರಿ? ಅಡಗಿ ಹೊಕ್ಕಿ ನೀನು. ನಾನು ವಸ್ತುನ ನಾನದೀನಿ. ಅದಕ್ಕೆ ಸಾಕಿನ್ನ. ಎನ್ನೊಡನೆ ಸಮರಸ ಬೇಡ, ನನ್ನ ಕೂಡ ಸಮರಸ ಬೇಡ. ಇನ್ನ ಸಾಕು. ಇಷ್ಟ ದಿನ ಮಾಡ್ಕೊಂತ ಬಂದೆ, ನೋಡಿದೆ ಅದನ್ನ. ಏನೇನೋ ಎನ್ನುವುದು ಇದ್ರ ಹಕ್ಕಿಕತ್ತ ನೋಡಿದೆ. ಇದು ಸುಖ ಕೊಡ್ತೈತಿ ಅಂತ ಹಿಡ್ಕೊಂಡು ಬಂದೆ. ಸುಖ ಒಂದು ಎಳಕಾಳಿನಷ್ಟು ಕೊಡ್ಲಿಲ್ಲ. ದುಃಖವನ್ನ ಕೊಟ್ಕೊಂತ ಬಂತು, ಹೊರತಾಗಿ ಸುಖ ಅಂತೂ ಸಿಗ್ಲಿಲ್ಲ. ಹೌದಲ್ರಿ? ಈ ಶರೀರ ನಾನಂತ ತಿಳ್ಕೊಂಡಾಗ ಇದನ್ನೆಲ್ಲ ಮಾಡಾಕತ್ತೇನೆ ನಾನು. ಸುಖ ಕೊಡ್ತೈತೆ ಅಂತ ಮಾಡ್ಕೊಂತಾನ ಹೊಂಟೇನಿ. ಸುಖ ಸಿಕ್ತೇನೋ ಇದರಿಂದ? ಇಲ್ಲ. ಯಾಕಂದ್ರೆ
ಇದು ದುಃಖದ ತವರೂರು ಇದು ರೋಗದ ತವರೂರು, ರೋಗವನ್ನು ಉತ್ಪತ್ತಿ ಮಾಡುವಂತ ಕಾರ್ಖಾನೆ ಇದು. ಹೌದಲ್ರಿ? ಹೊಲಸು ತಯಾರು ಮಾಡೋ ಫ್ಯಾಕ್ಟ್ರಿ, ಶುದ್ಧ ವಸ್ತುವನ್ನು ತಯಾರು ಮಾಡೋದಿಲ್ಲ ಇದು. ಎಲ್ಲಾ ಫ್ಯಾಕ್ಟ್ರಿಗಳು ಕಚ್ಚಾ ಸಾಮಾನುಗಳನ್ನ ಹಾಕಿ ಸಿದ್ಧ ವಸ್ತುವನ್ನು ಹೊರಗೆ ಬರ್ತಾವ. ಇದು ಸಿದ್ಧ ವಸ್ತುವನ್ನು ಹಾಕಿದಾಗೆ ಕಚ್ಚಾ ವಸ್ತು ಬರ್ಬೇಕು. ಹೌದಲ್ರಿ? ಎಲ್ಲಾ ತಯಾರು ಮಾಡಿದಂತ ಸಿದ್ಧ ವಸ್ತುನ ಇದಕ್ಕೆ ಹಾಕಿಬಿಟ್ರೆ ಹೊಲಸು ಮಾಡಿ ಹೋಗೋದು ಬಿಡ್ತದೆ. ಅದಕ್ಕೆ ಇದನ್ನ ನಂಬ್ಕೊಂಡು ಕುಂತಿಯಲ್ಲ ನೀನು, ಇನ್ಮೇಲೆ ಸಾಕು, ಇನ್ಮೇಲೆ ಇದ್ರ ಕೂಡ ಸಂಪರ್ಕ ಸಾಕು, ಇದ್ರ ಗೆಳೆತನ ಸಾಕು. ಎನ್ನೊಡನೆ ಸಮರಸ ಬೇಡಲೆ ತನ್ವೆ ಮುನ್ನಿನಂತೆ ನೀ ನನಗೆ ಅನ್ಯದಿ. ಮೊದ್ಲೇಗಿನಗತ್ತೆ ಸಂಪರ್ಕ ಬೇಡಿನ, ನೀ ನನಗೆ ಬೇರೆ ಅದಿ. ನನಗೆ ಬೇರೆ ಆದಂತ ವಸ್ತು ನನಗೆ ಸುಖ ಕೊಡ್ಲಾರ್ದು. ಕೊಟ್ಟೈತೆ ನನಗೆ? ವಿಚಾರ ಮಾಡಿ ನೋಡಿದ್ರೆ ಬಾಲಕಿದ್ದಾಗ ಕೊಡ್ತು ಈ ಶರೀರ ಸುಖ, ಯೌವನದ ಬಂದ ಮೇಲೆ ಸುಖ ಕೊಡ್ತು, ಮುಪ್ಪಿನೊಳಗೆ ಸುಖ ಕೊಡ್ತು ಅಂತಂದ್ರೆ ಎಲ್ಲಿದ್ರಿ ಅಂತಾನ. ಬಾಲಕಿದ್ದಾಗ ಹೆಂಗೋ ಹೋತು, ಯೌವನದೊಳಗೆ ವಿಷಯ ಮಗ್ನನಾಗಿ ವಿಷಯಗಳ ಸುಖ ಕೊಡ್ತಾವ, ಈ ಶರೀರ ಸುಖ ಕೊಡ್ತಿದ್ದ ಅನ್ನೋದು ಬಿಟ್ಟ ವಿಷಯ ಸುಖ ಕೊಡ್ತಾವ ಅಂತ ಬೆನ್ನತ್ತಿದ. ಮುಪ್ಪಿನೊಳಗೆ ಆ ವಿಷಯ ಚಿಂತೆ ಕಾಡಕತ್ತು, ಚಿಂತಾಮಗ್ನನಾದ. ಹೌದಲ್? ಹೋಗ್ಬಿಡ್ತು. ಮತ್ತ ಆ ಚಿಂತೆ ಒಳಗೆ ಶರೀರ ಹೋತು. ಆ ವಾಸನೆಗಳನ್ನ ಹಿಡ್ಕೊಂಡು ಮತ್ತೆ ಕರ್ಮಕ್ಕನುಸಾರವಾಗಿ ಮಾಡಿದ ಕರ್ಮಕ್ಕನುಸಾರವಾಗಿ ಮತ್ತೆ ದೇಹಗಳನ್ನು ತೊಟ್ಟು ಬರಬೇಕು. ಅದಕ್ಕೆ ಈ ಕರ್ಮದ ಕಾಟವನ್ನ ಕಳ್ಕೋಬೇಕಾಗೈತಿ. ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ಕಳ್ಕೋಬೇಕಾಗೈತಿ. ಅದನ್ನ ಯಾವಾಗ ಕಳ್ಕೊಳಕ್ ಸಾಧ್ಯ ಐತಿ ಅಂದ್ರೆ, ನಾನು ಶರೀರ ಅಲ್ಲ, ನಾನು ನಿಜ ವಸ್ತುನ ನಾನದೀನಿ, ತ್ರಿಕಾಲ ಬಾಧಿತ ವಸ್ತುನ ನಾನದೀನಿ ಅಂತ ತಿಳ್ಕೊಂಡಾಗ ಕರ್ಮದ ಕಾಟ ಹೊಕ್ಕೈತಿ. ನಿಜ ಅರಿದ ಯೋಗಿಗೆ ಯಾವ ಕರ್ಮದ ಕಾಟ? ಭಜನೆಯಿಂದ ಯಾವ ಪುಣ್ಯದ ಒಡಗೂಟ? ನಿಜ ಅರದ ಮೇಲೆ ಯಾವ ಕರ್ಮದ ಕಾಟ ಏನು ಮಾಡೋದಿಲ್ಲ. ನಿಮ್ಮ ಆಗಾಮಿ ಪ್ರಾರಬ್ಧ ಸಂಚಿತ ಕರ್ಮಗಳು ಏನು ಮಾಡಲ್ಲ. ನಿಜ ಅರಿತನೂ ಇದು ಇರುದ. ಮೂರು ಕರ್ಮದ ಕಾಟ ನಿಜ ಅರಿತನೂ ಇರುದ. ನಿಜ ಅರದ ಮೇಲೆ ನಾವು ಹೋಗುದು ಕರ್ಮದ ಕಾಟ. ಹೌದಲ್? ಈ ಶರೀರ ನಾನಲ್ಲ, ಇದು ಶರೀರ ಮಿಥ್ಯೆ ಐತಿ, ಸುಳ್ಳು ಐತಿ, ನಾ ಇದಕ್ಕೆ ಸಾಕ್ಷಿ ಇದೇನೆ ಅಂತ ಎಲ್ಲಿವರೆಗೂ ತಿಳ್ಕೊಳೋದಿಲ್ಲ, ಅದನ್ನ ಖಾತ್ರಿ ಮಾಡ್ಕೊಳೋದಿಲ್ಲ, ಅಲ್ಲಿವರೆಗೂ ಕರ್ಮಗಳು ನಮಗ್ ಬಂಧನ ಮಾಡ್ತಾವ. ಸಂಚಿತ ಆಗಾಮಿ ಪ್ರಾರಬ್ಧ ಕರ್ಮ ಮೂರು ಕರ್ಮದ ಕಾಟ ಶರೀರ ಭಾವ ಇರುತನೂ ಇರುದ. ಶರೀರ ಭಾವವನ್ನ ಯಾವ ಮೀರಿ ನಿಂತಿರ್ತಾನೋ, ಅರುವ ತಾನಾಗಿ ಉಳ್ಕೊಂಡಿರ್ತಾನೋ ಅವಿಗೆ ಪ್ರಾರಬ್ಧನೂ ಏನ್ ಮಾಡೋದಿಲ್ಲ, ಆಗಾಮಿನೂ ಏನ್ ಮಾಡೋದಿಲ್ಲ, ಸಂಚಿತನೂ ಏನ್ ಮಾಡ. ಸಂಚಿತ ತೀರಿ ಹೋಗ್ಬಿಟ್ಟಿರ್ತೈತಿ, ಅವ್ನ ಬ್ಯಾಂಕ್ ಬ್ಯಾಲೆನ್ಸ್ ಮುಗಿದು ಹೋಗ್ಬಿಟ್ಟಿರ್ತೈತಿ. ಎಲ್ಲಿವರೆಗೂ ಬ್ಯಾಂಕ್ ಬ್ಯಾಲೆನ್ಸ್ ಇರ್ತೈತಿ ಅಲ್ಲಿವರೆಗೂ ನೀವು ಬಳಕೆ ಮಾಡ್ಕೊಂತೀರಿ. ಹೌದಲ್ರಿ? ಚೆಕ್ ಕೊಟ್ರೆ ಯಾವಾಗ ಪಾಸ್ ಆಕೈತಿ? ಅದ ಬ್ಯಾಂಕ್ ಬ್ಯಾಲೆನ್ಸ್ ಇದ್ದಾಗ ಚೆಕ್ ಪಾಸ್ ಆಕೈತಿ. ಬ್ಯಾಂಕ್ ಬ್ಯಾಲೆನ್ಸ್ ಹೋತಿ ಅಂದ್ರೆ ಚೆಕ್ ಪಾಸ್ ಆಗೋದೇ ಇಲ್ಲ, ಅದ ಬೌನ್ಸ್ ಆಕೈತಿ. ಅವ್ರು ಹೇಳ್ತಾರ ಬ್ಯಾಲೆನ್ಸ್ ಇಲ್ಲ, ಮೊದ್ಲೇಕ್ ಬ್ಯಾಲೆನ್ಸ್ ಹಾಕದಕ್ಕೆ, ಡಿಪಾಸಿಟ್ ಮಾಡೋದಕ್ಕೆ ಮಲ್ಲೇಕ್ ಅಂತ ಹೇಳ್ತಾರ. ಹಂಗ ಬ್ಯಾಂಕ್ ಬ್ಯಾಲೆನ್ಸ್ ಇದು ಸಂಚಿತ ಕರ್ಮದ ಕಾಟ ಕಳ್ಕೊಂಡವ ಅವಂಗೆ ಆಗಾಮಿ ಈ ಆಗುದೇ ಬರೋದೇ ಇಲ್ಲ. ಅವ್ ಪ್ರಾರಬ್ಧ ಇರ್ತೈತಿ, ಅದನ್ನ ನೋಡೋರಿಗೆ ಇರ್ತೈತಿ ಅಷ್ಟೇ. ಅವಾಗ ಏನು ಮಾಡ್ಲ. ಪ್ರಾರಬ್ಧ ಅನ್ನೋದು ಶರೀರಕ್ಕೆ ಸಂಬಂಧಪಟ್ಟದ್ದು, ಅವಾಗ ಏನು ಮಾಡ್ಲಾರ್ದು. ನಿಜ ಅರಿದಂತ ಯೋಗಿಗೆ ಅವಾಗ ಏನು ಮಾಡೋದಿಲ್ಲ. ಅದಕ್ಕೆ ನಿಜವನ್ನ ಅರಿಬೇಕು. ನಿಜ ಅರದಾಗ ನಮಗ ಆ ಮುಕ್ತಿ ಸುಖ, ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ಯಾವಾಗ ಹೊಂದಾಕ ಸಾಧ್ಯ ಐತಿ ಅಂತಂದ್ರೆ ನಿಜ ಅರದಾಗ. ನಿಜ ಅರಿತನೂ ಆ ಪರಮಾನಂದ ಪ್ರಾಪ್ತಿಯನ್ನು ಹೊಂದಾಕ ಆಗುದಿಲ್ಲ. ಅದಕ್ಕೆ ನಿಮ್ಮ ನಿಜವನ್ನ ಅರಿರಿ. ಇದ್ರ ಕೂಡ ಇದನ್ನ ಇಟ್ಕೊಂಡ ಹೋಗ್ಬೇಡ್ರಿ. ಇದು ಮಲಬೇಡ್ರ ಬೆಸ್ಸಿಗೆ ಐತಿ, ಇದರ ಕೂಡ ಸಮರಸ ಬೇಡ. ಇನ್ನು ಮೊದ್ಲೇಗಿತ್ತು, ಮೊದ್ಲೇ ತಿಳ್ಕೊಂಡಿದ್ದೆ, ಈ ಶರೀರ ನಾನಂತ ತಿಳ್ಕೊಂಡು ಏನೇನೋ ವ್ಯವಹಾರ ಮಾಡಿದೆ. ಸುಖ ಕೊಡ್ತಾವಂತನ ಮಾಡಿದೆ, ಅವನ್ನೆಲ್ಲ ಸುಖ ಎಂದೂ ಕೊಟ್ಟಿಲ್ಲ.
ಆ ಸುಖ ಕೊಡ್ತಾವಂತ ನಾವು ಹೊಂಟೇವ್ ನಾವು ಹಂಗೆ ಇನ್ನ ಹಿಂದೆ ಕೊಡ್ತೈತಿ, ನಾಳೆ ಕೊಡ್ತೈತಿ, ನಾಡ್ದು ಕೊಡ್ತೈತಿ. ಆ ವಿಷಯ ಹೊಂಟೈತಿ ಹಂಗೆ. ಸುಖ ಅಂತೂ ಸಿಕ್ಕಿಲ್ಲ. ಸಿಕ್ಕೈತೇನು ಸುಖ ಅಂತಂದ್ರ ಇಲ್ಲ. ಅನುಕೂಲ ಆದಾಗ ಒಂದ್ ಈಟ ಸುಖ ಅನಸ್ತತಿ. ಪ್ರತಿಕೂಲ ಆತಂದ್ರ ಹೌದಲ್ರಿ ದುಃಖನ ಐತಿ. ಅದೇ ಅನುಕೂಲ ಇದ್ದಾಗ ಇದು ನಾನಲ್ಲ ಅಂತ ತಿಳ್ಕೊ ಅಂತ ಹೇಳ್ತಾರೆ. ಇದು ಅನುಕೂಲ ಇದ್ದಾಗ ಈ ಶರೀರ ನಿನಗೆ ಮಾತು ಕೇಳುವಾಗ ನೀನ್ ಯಾರು ಅಂತ ತಿಳ್ಕೊ. ಈ ಶರೀರ ಏನಾರ ಬ್ಯಾಸ ಇದು ಆತಂದ್ರೆ ಇದನ್ನ ತಿಳ್ಕೊಳಕ್ ಆಗೋದಿಲ್ಲ. ಹೌದಲ್? ಅದಕ್ಕೆ ಇದು ಸದೃಢ ಇದ್ದಾಗ ನಿನ್ನ ಕೆಲಸ ಮಾಡ್ಕೊ. ನೀ ಇದು ಸದೃಢ ಇದ್ದಾಗ ಏನ್ ಮಾಡಾಕತ್ತಿ? ಇನ್ನೊಬ್ಬರ ಕೆಲಸ ಮಾಡಾಕತ್ತಿ. ಎಲ್ಲ ಮಾಡೋದು ಯಾರ ಸಲುವಾಗಿ? ಇನ್ನೊಬ್ರ ಸಲುವಾಗಿ ಮಾಡ್ತಿರೋ ಏನ್ ನಿಮ್ ಸಲುವಾಗಿ ಮಾಡ್ತಿರೋ? ಎಲ್ಲ ಮಾಡೋದು ಇನ್ನೊಬ್ರ ಸಲುವಾಗಿ ಏನ? ನನ್ನ ಸಲುವಾಗಿ ಏಟ್ ಬೇಕದ? ಈ ಶರೀರ ಬದುಕಿಸಾಕ ಏಟ್ ಬೇಕ? ಅವನ್ನೆಲ್ಲ ಇನ್ನೊಬ್ಬರ ಸಲುವಾಗಿ ಮಾಡಾಕತ್ತೆ. ನನ್ನ ಸಲುವಾಗಿ ಮಾಡ್ತಕ್ಕಂಥ ಕರ್ತವ್ಯ ಕರ್ಮ ಯಾವ್ದು ಅಂದ್ರೆ ಇದ ಶ್ರವಣ ಒಂದ. ನನ್ ಕೂಡ ಬರೋದು ಇದು ಒಂದ. ಉಳ್ಕಿದ ಯಾವನು ಕಟ್ಕೊಂಡು ಹೋಗುದಿಲ್ಲ ನಾವು. ಎಲ್ಲ ಇಲ್ಲೇ. ಅಕ್ಕ ನೀನ್ ಹೇಳಿದಲ್ಲ, ಹೆಂಡ್ರು ಮಕ್ಕಳು ಅಲ್ಲೇ ಬಾಗಲ್ತನ ಅಷ್ಟ. ದನ ಕರಗಳು ಹಕ್ಕ್ಯಾಗ, ಬಂಧು ಬಾಂಧವರು ಸ್ಮಶಾನತನ. ನಿನ್ನ ಕೂಡ ಬರೋದು ಯಾವುದು? ನೀನು ಮಾಡಿದಂತ ಕರ್ಮದ ವಾಸನೆಗಳು. ಅವಂದ ನಿನ್ ಕೂಡ ಕಟ್ಕೊಂಡು ಹೋಕ್ಕಿ. ನೀನ ಉಳ್ಕಿದೆಲ್ಲ ಇಲ್ಲೇ ಬಿಟ್ಟೋಕ್ಕಿ. ದನ ಕನಕಾದಿಗಳು ಎಲ್ಲಿರ್ತಾವ? ಟ್ರೆಜರಿಯಾಗ. ಬಾಳ ಗಳಿಸ್ಬೇಕು, ಬಾಳ ಹೊಂದ್ಬೇಕು ಅಂತ ಮಾಡಾಕತ್ತಿಯಲ್ಲ. ಇವನ್ನೆಲ್ಲ ಎಲ್ಲಿ ತನ ಕಟ್ಕೊಂಡು ಹೋಕ್ಕಿ ಇವನ್ನ? ಹೌದಲ್ಲ? ಅದು ಬಂಧನ ಮಾಡ್ತೈತಿ. ಅಲ್ಲಿ ಹೋದ ಕೂಡಲೇ ಅದು ಏನ್ ಮಾಡ್ತೈತಿ? ಅಲ್ಲಿ ಬಂಧನ ಮಾಡ್ತೈತಿ ಅದು. ಹೌದಲ್ಲ? ಅವು ಏನ್ ಮಾಡ್ತಾವ? ನಮಗ ಬಂದ ಅಂಟ್ಕೊಂಡ್ ಬಿಡ್ತಾವ. ಅದಕ್ಕಲ್ಲೇ ವಿವೇಕ ಬೇಕಾಗೈತಿ ನಮ್ಗೆ. ಎಲ್ಲಿವರೆಗೂ ವಿವೇಕ ಸದೃಢ ಆಗುದಿಲ್ಲ ಅವನ್ ದೂರೀಕರಿಸಕ್ ಆಗುದಿಲ್ಲ. ನಂದು 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 ಅಂತ ಒಳಗೆ ಹಿಡ್ಕೊಂಡ್ ಕುಂತೇವ. ಅದನ್ನ ಆ ಒಳಗಿಂದ ಹೋಗ್ಬೇಕಾಗೈತಿ. ಹೊರಗ್ ಮಾತಾಡ್ತೇವ್ ನಾವು, ಬಿಡುವಂತ ವೈರಾಗ್ಯದ ಮಾತನ್ನ ಮಾತಾಡ್ತೇವೆ. ಎಲ್ಲೇ ಸ್ಮಶಾನ ವೈರಾಗ್ಯ, ಪುರಾಣ ವೈರಾಗ್ಯ, ಪ್ರಸೂತಿ ವೈರಾಗ್ಯ ಆ ಸಂದರ್ಭದಾಗ ಅಷ್ಟ ಮಾತಾಡ್ತೇವೆ. ಸ್ಮಶಾನಕ್ಕೆ ಹೋದಾಗ ಏನ್ ಗಳಿಸಿದ್ರಿ? ಎಲ್ಲ ಇಲ್ಲೇ ಬಿಟ್ಟು ಹೋದ, ಎಲ್ಲ ಮಾಡಿದ ಇಲ್ಲೇ ಬಿಟ್ಟು ಹೋದ ಅಂತೇವ. ಎಲ್ಲ ನಮ್ದು ಹಿಂಗರಿ ಅಂತೇವ. ಅದನ್ನ ದಾಟಿ ಬಂದ ಕೂಡ್ಲೆ ಮತ್ತ ಏನ ಅದ ಪ್ರಸೂತಿ ವೈರಾಗ್ಯ. ಸಾಕ್ಪ ಇನ್ನು ಮಗನ್ ಎಂದು ಹಡಿದುಲ್ಪ ನನ್ನ ಹಡ್ಯಾಕ ಅಲ್ಲಿ ಇನ್ನು ಸಾಕು ಅಂತದ. ಅವಾಗಷ್ಟ ಮತ್ತ ಪುರಾಣ ವೈರಾಗಿ ಈ ಕೇಳ್ಬೇಕಾರೆ ಹೌದೌದು ಅನಿಸ್ತತಿ. ಬಿಟ್ಟ ತಕ್ಷಣ ಮತ್ತೆ ಅಲ್ಲೇ ಚಲ್ಲ. ಅದಕ್ಕೆ ಇವು ಆಗಿನ ಪೂರ್ತಕ ವೈರಾಗ್ಯಗಳು. ಇವು ಕಾಯಂ ಉಳಿಬೇಕಲ್ಲ. ಕಾಯಂ ಉಳಿಬೇಕಂದ್ರೆ ಸತತ ಅಧ್ಯಯನ ಮಾಡ್ಬೇಕು, ಶ್ರವಣ ಮಾಡ್ಬೇಕು. ಇದು ಕಾಯಂ ಗಟ್ಟಿಗೆ ಉಳಿಬೇಕಂದ್ರೆ ಸತತ ಈ ಅಭ್ಯಾಸ ನಿರಂತರ ತೊಡಗಿದಾಗ ಈ ಜನ್ಮೆಲ್ಲ ಮುಂದಿನ ಜನ್ಮಕ್ಕಾದ್ರೂ ಸಿದ್ಧನಾಗಕ್ ಸಾಧ್ಯ. ನಾವು ಇದನ್ನ ಅಷ್ಟ ತಾತ್ಪೂರ್ತಿಕ ಮಾಡಿಬಿಡ್ತೇವೆ. ಅದಕ್ಕಾಗುದಿಲ್ಲ. ಅದಕ್ಕೆ ಇದನ್ನ ಎಷ್ಟ ಹಾದಿ ಮೇಲಿನ ಕೆಲಸ ಇದು. ಲೌಕಿಕ ಅನ್ನೋದು ಹಾದಿ ಮೇಲಿನ ಕೆಲಸ ಅದು. ಹಾದಿ ಮೇಲೆ ಹೋಗುವಾರನ್ನ ಎಲ್ಲಾರನ್ನು ಮನೆಗೆ ಕರ್ಕೊಂಡು ಬರ್ತೀರಿ ನೀವು. ಅಲ್ಲೇ ಅವ್ರವ್ರ ವ್ಯವಹಾರಗಳನ್ನ ಅಲ್ಲೇ ಬಗೆಹರಿಸಿ ಕಳಿಸ್ಬಿಡ್ತೀರಿಲ್ಲ. ಹಂಗ ಇದನ್ನು ಕೂಡ ಅಲ್ಲಿಂದ ಅಲ್ಲೇ ಮಾಡಿ ಕೈ ಬಿಟ್ಟು ಬಿಡ್ಬೇಕು. ಒಳಗೆ ಹಿಡ್ಕೋಬಾರ್ದು ಅಂತ ನಾವು ಒಳಗೆ ಹಿಡ್ಕೊಂತೇವೆ. ಇದನ್ನ ಒಳಗೆ ಹಿಡ್ಕೊಂಡ್ ಕೂಡಲೇ ಏನ್ ಮಾಡ್ತೈತಿ? ಅದು ಚಿಂತೆ ಮಾಡಕ್ ಹಸ್ತೈತಿ. ಹೌದಲ್ರಿ?
ಅದಕ್ಕೆ ಇದು ಇನ್ನು ಸಾಕಿನ್ನ ಹೇಳ್ತಾರ ಅವ್ರು, ಸಾಕು ಇಷ್ಟು ದಿನ ಮಾಡ್ಕೊಂತ ಬಂದೆ, ನೀನ ನಾನಂತ ತಿಳ್ಕೊಂಡಿದ್ದೆ, ಈಗ ತಿಳ್ಕೊಂಡೆ ನೀನು ನಾನಲ್ಲ, ನಾನು ಬೇರೆನದೇನಿ, ನಿನಗೆ ಅನ್ಯವಾಗಿದ್ದೀನಿ, ನಾ ಸಾಕ್ಷಿ ಅದೇನಿ, ನೀನು ಕರ್ಮಕ್ಕನುಸಾರವಾಗಿ ಬರುವಂತವ, ನೀ ಜಡಾದಿ, ನೀನು ಮಲವೇಡ್ರ ಬೆಸಿಗೆ ನೀನದಿ, ನಾ ಅತಿ ಶುದ್ಧ ಅದೇನಿ, ಸಾಕಿನ ನನ್ನ ಕೂಡ ಸಂಬಂಧ, ನಾ ಶುದ್ಧ ವಸ್ತುನ ಅದೇನಿ ಅಂತ ನನಗೆ ಖಾತ್ರಿ ಆದ್ಮೇಲೆ ಸಾಕಿನ ನಿನ್ ಕೂಡ ಸಂಬಂಧ. ಬಿಟ್ಟು ಬಿಡೋದು, ಒಳಗಿಡ್ಕೊಂಡೇವಲ್ಲ ಒಳಗ್ ಬಿಡ್ಬೇಕಾಯ್ತು. ಬಿಡುದಂದ್ರೆ ಹೋಗಿ ಎಲ್ಲಾರ ಎಣ್ಣೆ ಕುಡಿದು ಉರ್ಲಾಕೊಳೋದು ಅಲ್ಲ. ಒಳಗಿಡ್ಕೊಂಡೇವಲ್ಲ ಇದು ನಾನು ನಾನು ಅಂತೇಳಿ ಅದನ್ನು ಬಿಡುದು. ಬಿಟ್ಟು ಬಿಡ ಅಂದಾರ ಅಂದ್ಕೂಡ್ಲೆ ಅವ್ರು ಯಾರೋ ಒಂದು ಈಗ ಒಂದ್ 5-6 ವರ್ಷದಿಂದ ಮೂರ್ಖರು ಸಾಧು ಅವ್ರ ಏನ ಇದು ಊರಿ ಹಚ್ಕೊಂಡ್ ಸತ್ ಹೋದು. ಅದ್ರಾಗ ಏನೈತ್ರಿ, ಅದೇನ ನಾನಲ್ಲ ಶರೀರ ಅಂತಂದು ಚಿಮ್ನಾದೇನೆ ಹಚ್ಕೊಂಡು ಊರಿ ಹಚ್ಕೊಂಡು ಸಾಧುಗಳು. ಅಲ್ಲ ಅದನ್ನ ಅದಕ್ಕೆ ಬ್ಯಾನಿ ಬಂದಾಗ ಅದನ್ನ ಇದ್ರಿಟ್ಟು ಅರಿಯುವಂತ ಸಾಮರ್ಥ್ಯ ಬರ್ಬೇಕಲ್ಲ. ಇದು ನಾನಲ್ಲ ಅಂತ ಅದನ್ನು ತಾಳ್ಕೊಳ್ಳುವಂತ ಸಾಮರ್ಥ್ಯ ಬರ್ಬೇಕಲ್ಲ. ಹೌದಲ್ಲ, ಅದು ಅವಾಗದ ಗೊತ್ತಾಗುದು. ಇದು ಶ್ರವಣ ತಿಳಿದೈತಿ ತಿಳಿದಿಲ್ಲ ಅನ್ನೋದು ಯಾವಾಗ ಖಾತ್ರಿ ಆಕೈತಿ ಅಂದ್ರೆ ಶರೀರಕ್ಕೆ ಏನಾರ ಬ್ಯಾನ್ ಬಂದಾಗ, ಶರೀರಕ್ಕೆ ಏನಾರ ಆದಾಗ ಗೊತ್ತಾಗೋದು ಇದಕ್ಕೆ. ಏನಾರ ಆತಂದ್ರ ಅಯ್ಯೋ ಅಪ್ಪ ಅನ್ನಕತ್ತಂದ್ರ ಇನ್ನೂ ಏನು ತಿಳಿದಿಲ್ಲ ಇದಕ್ಕೆ. ಅಲ್ಲಿ ನುಸ್ತೈತಿ ಇಲ್ಲಿ ನುಸ್ತೈತಿ ಅನ್ನಕತ್ತಂದ್ರ ಇದಕ್ಕೆ ಏನು ತಿಳಿದಿಲ್ಲ. ನಿನಗೆ ಏನಾಗೈತೆ ಏನ್ ಮಾಡಿದೆ ಅಂತ ಅವ್ರು ನಾನು ಕೇಳಿಲ್ಲ, ಅವ್ನಿಗೆ ಏನಾಗೈತೆ ಅದನ್ನ ನಾ ಕೇಳಿಲ್ಲ. ಇವತ್ತಿಗೇನು ಹೌದು, ಮತ್ತೆ ಮಾಡೋದೇನ, ನಾ ಜಳಕ ಮಾಡಲೆ ಅವ್ನು ಜಳಕ ಮಾಡುದಿಲ್ಲ, ನಾವು ಉಣ್ಣಲ್ಲಿ ಅವ್ನು ಮತ್ತೆ ಇಟ್ಟಾನ ಆದ್ರೂ ಉಳಿದೇನ ಆದ್ರೂ ಇದು ನಮ್ಗೆ ಸಾಧಾರಣ 1 ಲಕ್ಷ ರೂಪಾಯಿ ಹೋಗೈತಿ, ಏನಾಗೈತಪ್ಪ ನಿನಗಂತ ನಾ ಕೇಳಿಲ್ಲ. ನಮಗೂ ಅಷ್ಟು ಹೋಗೈತಿ, ಅವನು ಕೇಳಿಲ್ಲ. ಇಷ್ಟು ಮುಗಿ ಆಯ್ತು ನೋಡಿ. ಹಂಗೆ ಅದು ಬೆಂಕಿ ಅದನ್ನು ಸಾಯ್ತಾವಲ್ಲ, ಅದಕ್ಕಿಂತ ಬದಾಗಿದೆ. ಅದಕ್ಕೆ ಇದನ್ನ ಬಿಡೋದಂದ್ರೆ ಏನಾರ ಮಾಡ್ಕೊಳೋದಲ್ಲ, ಒಳಗ್ ಬಿಡಬೇಕಾಗೈತಿ. ಒಳಗ್ ಹಿಡ್ಕೊಂಡದ್ದ ಬಂಧನ, ಒಳಗ್ ಬಿಡೋದ ಮೋಕ್ಷ. ವಾಸನೆ ಬಿಡೋದ ಮೋಕ್ಷ, ವಾಸನೆ ಕಳ್ಕೊಳೋದ ಮೋಕ್ಷ. ಎಲ್ಲಿವರೆಗೂ ವಾಸನೆಗಳಿರ್ತಾವ ಅಲ್ಲಿವರೆಗೆ ಬಂಧನ. ಮೊದ್ಲೇ ವಾಸನೆ ಯಾವುದು ಅಂದ್ರೆ ಶರೀರ ನಾನಂದು. ಅದಕ್ಕೆ ಇದನ್ನ ಕಳ್ಕೊಂಡ್ಬಿಟ್ರೆ ಎಲ್ಲ ಉಳ್ಕಿದ್ದು ಹೋಗೇ ಬಿಡ್ತಾವ. ಅಡಕಲ್ ಗಡಿಗೆ ಹೊಡದ್ಮೇಲೆ ಮ್ಯಾಲಿನೂ ಯಾಕೆ ಉಳಿತಾವು? ಒಂದೊಂದು ಹೊಡ್ಕೊಂತ ಕುಂದ್ರ ಬದ್ಲಿ ಅಡಕಲ್ ಗಡಿನ ಹೊಡೆದ್ ಬಿಡಲ್ಲ, ಅದನ್ನ ತಿಳ್ಕೊಂಡ್ ಬಿಡಲ್ಲ. ಒಂದೊಂದು ಹೊಡ್ಕೊಂತ ಯಾಕೆ ಸಮಯ ವ್ಯರ್ಥ ಹಾಳು ಮಾಡ್ತಿ? ಇದ್ರ ಮ್ಯಾಲಿನ ಮೋಹನ್ ನಾವು ಕಳ್ಕೊಂಡ್ ಬಿಡ ಹೋಗ್ಬಿಡ್ತೈತಿ, ಎಲ್ಲ ಬಿದ್ದು ಬಿಡ್ತಾವ, ಹೊಡೆದ್ ಹೋಗ್ತಾವ. ನಾವ್ ಒಂದೊಂದು ಹೊಡ್ಕೊಂತ ಬರ್ತೇವಂದ್ರೆ ಯಾವಾಗ ಸಾಧ್ಯ ಐತಿ? ಒಂದ್ ಹೊಡೋದ್ರೊಳಗ ಮತ್ತೊಂದು ಹಿಡ್ಕೊಂತೀವಿ. ಇದನ್ನ ಕಳ್ಕೊಂಡ್ಬಿಟ್ಟೆ ಅಂದ್ರೆ ಮೊದ್ಲೇಕೆ ನಾನಲ್ಲ ಅಂತ ಖಾತ್ರಿ ಮಾಡ್ಕೊಂಡು ಇದ್ರ ಮ್ಯಾಲಿನ ಮೋಹನ್ ಕೈ ಬಿಟ್ಬಿಟ್ಟೆ ಅಂದ್ರೆ ಅದಕ್ಕೆ ಅವ್ರು ಹೇಳ್ತಾರ, ಸಾಕಿನ್ನ ನಿನ್ ಗೆಳತನ ನಿನ್ನ ಸವಾಸ ಸಾಕು, ಎನ್ನೊಡನೆ ಸಮರಸ ಬೇಡ, ನೀನು ನನಗ ಅನ್ಯಾದಿ, ಮುನ್ನಿನಂತೆ ತನ್ವೆ ಸಾಕಿನ್ನ ಬೇಡ ಅಂತ ಹೇಳ್ತಾರ. ಇದನ್ನ ನಾವು ಖಾತ್ರಿ ಮಾಡ್ಕೋಬೇಕಾಯ್ತಿ. ಹಂಗ ಒಮ್ಮಗಿಲೆ ಬಿಡಾಕ ಆಗುದಿಲ್ಲ. ಯಾಕ ಇದು ಪುರಾಣ ವೈರಾಗ್ಯ ಅಲ್ಲಿ ಮಠ ಯಾಕೈತಿ ಅಂದ್ರೆ, ಅಷ್ಟ್ರ ಪೂರ್ತಕ್ಕೆ ಯಾಕಾಗೈತಿ ಅಂದ್ರೆ ನಾವು ಇದನ್ನು ಹೊಳ್ಳಿ ಮತ್ತ ತಿರುಗಿ ನಾವು ಅವಲೋಕನ ಮಾಡೋದಿಲ್ಲ. ಅದಕ್ಕಿದ ಅಷ್ಟ್ರ ಪೂರ್ತಕ್ಕೆ ಆಗಿ ಹೋದೈತಿ. ನಾವು ಮತ್ತ ಹೊರಗೆ ಹೋದಾಗೂ ಕೂಡ ಇದ ವಿಚಾರನ ನಾವು ಮಾಡ್ಕೊಂತ ಹೋದಾಗ
ಅದು ಗಟ್ಟಿ ಆಕೈತಿ. ಹೋಮ್ವರ್ಕ್ ಇಲ್ಲ ನಮ್ದು, ಹೊಳ್ಳಿ ಮತ್ತೆ ನಾವು ಫುಲ್ ಅದನ್ನ ಮೆಲಕ್ ಹಾಕುವುದಿಲ್ಲ ಅಂತ ನಾ ಇದು ಗಟ್ಟಿ ಆಗೋಲ್ಲ. ಇಲ್ಲಿ ಬಂದಾಗ ಅಷ್ಟ ಹೌದೌದು ಅನಿಸ್ತೈತಿ, ಹೊಳ್ಳಿ ಹೋಗಿ ಮತ್ತೆ ಈ ವಿಚಾರ ಮಾಡೋದಿಲ್ಲ. ಅದಕ್ಕೆ ಕಷ್ಟಗಳು ಬರುವವು. ಕಷ್ಟಗಳನ್ನ ಸಹನೆ ಮಾಡ್ಕೊಳ್ಳುವಂತ ಸಾಮರ್ಥ್ಯ ಯಾವಾಗ ಬೆಳಿತೈತಿ ಅಂದ್ರೆ ಶರೀರ ನಾನಲ್ಲ ಅಂತ ಖಾತ್ರಿ ಮಾಡ್ಕೊಂಡು ಅದು ಬರಬೇಕಾಗಿ. ಅದ್ರ ಸಲುವಾಗಿ ಅವ್ರು ಹೇಳಿದ್ದು ಇದು ಶರೀರ ನೀನಲ್ಲ, ಇದು ನೀನು ಮಲವಾಡ್ರ ಬೆಸಿಗೆ ನೀ ಜಡಾದಿ, ನೀ ವಿಕಾರವನ್ನವ, ನಾಶ ಆಗುವ ಮಣ್ಣು ನೀನಕ್ಕಿ, ನಾನು ಶುದ್ಧ ಅದೇನಿ, ನಾನು ನಿನ್ನ ಸಾಕ್ಷಿ ಆಗಿದ್ದೀನಿ, ನೀನು ಬದಲಾವಣೆ ಆಗೋದಕ್ಕೆ ನಾ ಸಾಕ್ಷಿ ಅದೀನಿ ಅಂತ ಅವ್ರು ಹೇಳಿದ್ರು. ಹೃದಯದ ಒಳಗೆ ಹಿಡ್ಕೊಂಡು ಕುಂತೇವ್ರಿ ಇದನ್ನ, ನಾನು ಒಳಗೆ ಹಿಡ್ಕೊಂಡು ಕುಂತೇವ್. ಅದಕ್ಕೆ ಅವ್ರು ಹೇಳಿದ್ರು ವಾಸನೆ ಉರಿಸದೆ ಅಂತ ಹೇಳಿ. ವಾಸನೆ ಉರಿಸಲ್ಲ, ಇದನ್ನ ಹಂಗೆ ಹಿಡ್ಕೊಂಡು ನೀ ಧ್ಯಾನಾಸಕ್ತನ ಆದ್ರೆ ಏನ್ ಮಾಡೋದು? ಒಳಗೆ ಹಿಡ್ಕೊಂಡು ಕುಂತ ಕಣ್ಣು ಮುತ್ಕೊಂಡು ಕುಂತ ಏನ್ ಮಾಡೋದು? ಹೊರಗೆ ಬಂದ್ರೆ ಶರೀರ ನಾನದೀನಿ ಅಂತ ಹೇಳ್ತೀವಿ. ಒಂದು ಹಾವು ಹರಿದಾಡಿದ್ರೆ, ಒಂದು ಚೋಳು ಬಂದ್ರೆ ಜಿಗದು ಓಡಕ್ಕೆ, ಈರಿ ಬಂದ್ ಮೈಯಾಲ ಹರಿದಾಡಕತ್ತೆ ಜಿಗದು ಓಡಕ್ಕೆ. ಮತ್ತೇನಪ್ಪ ಏನ್ ಅನುಷ್ಠಾನ? ಹೌದಲ್? ಅದಕ್ಕೆ ಈ ಹೃದಯ ಗ್ರಂಥಿಯನ್ನ ದೂರ ಮಾಡ್ಕೊ. ಹೃದಯದ ಬೋಗೆಚ್ಚೆ ತೊರೆ ಇದೆ ಅಂತ ಹೇಳಿದ್ರು. ಹೃದಯದೊಳಗತವಾದಂತ ವಾಸನೆಗಳನ್ನ, ಒಳಗೆ ಇರ್ತಕ್ಕಂಥ ವಾಸನೆಗಳನ್ನ ಕಳ್ಕೊಳ್ಳಾರ್ದ ಇದನ್ನು ಬಿಡಾಕಾಗುದಿಲ್ಲ. ಅದಕ್ಕೆ ಇದನ್ನು ವಾಸನೆ ಮೊದಲಿಗೆ ಯಾವ್ದು ವಾಸನೆ ಗಟ್ಟಿ ಆಗೈತಿ ಅಂದ್ರೆ ನಮಗೆ ಶರೀರ ನಾನ್ ಅನ್ನೋದು ಬಂದೈತಿ. ಆಮೇಲೆ ವಿಷಯ ವಸ್ತುಗಳು ಸುಖ ಕೊಡ್ತಾವು ಅನ್ನೋದು ಬಂದೈತಿ. ಅದಕ್ಕೆ ಮೊದಲೇಕ ಇದನ್ನು ಕಳ್ಕೊಂಡ್ಬಿಟ್ರೆ ಉಳ್ಕಿದ್ದು ತಾನ ಹೋಗ್ಬಿಡ್ತಾವ. ಅದಕ್ಕೆ ಈ ಶರೀರ ಬಗ್ಗೆ ಹೇಳಿದ್ರು. ಶರೀರ ಹೆಂಗೈತಿ, ನಾನು ಹೆಂಗದೀನಿ ಅನ್ನೋದನ್ನ ಹೇಳಿದ್ರೆ, ನಾನು ಯಾವಾಗಲೂ ಇರುವಂತ ವಸ್ತು ಶರೀರ ಒಂದ್ ಅವಸ್ಥೆ ಒಳಗಿರುವಂತ ವಸ್ತು. ಇದ್ರ ನನ್ನ ಕೂಡ ಸಂಬಂಧ ಬೇಡ, ಬಿಟ್ಟು ಬಿಡುದು. ಒಳಗ್ ಬಿಡಬೇಕಾಗೈತಿ. ನಾವು ಹೊರಗೆ ಬಿಡೋದಲ್ಲ, ಒಳಗ್ ಬಿಡು. ಹೊರಗೆ ನೀ ಹಿಡ್ಕೋ ಇನ್ನಷ್ಟು, ಒಳಗೆ ಹಿಡ್ಕೋಬೇಡ. ಹೊರಗೆ ಮಾತ್ರ ಹಿಡ್ಕೋ ನೀನ. ವೈಯಾಕರಣೀಯ ಸ್ಥಿತಿಯಿಂದ ಜ್ಞಾನಿಯು ಜೀವಿಗಳ ಕಲ್ಯಾಣಕ್ಕೋಸ್ಕರವಾಗಿ ಬೋಧ ಮಾಡುವನೆಂದು ಶ್ರುತಿಗಳ ಸೂತ್ರವಾಗಿದೆ. ಅದರಂತೆ ಶ್ರುತಿ ಮೂರ್ತಿ ಮತ್ತು ಶ್ರೀ ಗುರುದೇವ ಆತ್ಮಾನಂದರು ತಾವು ಪಡೆದ ಪರಮಾಣತೆ ಶಾಂತಿಯನ್ನು ಇನ್ನುಳಿದ ಜೀವಿಗಳೆಲ್ಲರೂ ಪಡೆದು ಸುಖಿಗಳಾಗಲಿ ಎಂದು ಅವರಿವರೆನ್ನದೆ ಭುವನದ ಮಾನವರೆಲ್ಲರಿಗೂ ಬೋಧ ಮಾಡುತ್ತಿರುವರು. ಜ್ಞಾನಿಯ ಬಗ್ಗೆ ವರ್ಣನೆ ಮಾಡಲು ಅಸಾಧ್ಯವಾದರೂ ಅವನ ಅಂಗ ತಾನೇ ಸೂಚಿಸುವುದು ಎಂಬಂತೆ ಶ್ರೀಗಳವರ ಸಂಪರ್ಕದಿಂದ ತಾನೇ ತಿಳಿಯುವುದು. ಅವರ ವಿರತಿ, ಸಮೆ, ತಾಳ್ಮೆ, ಅಜ್ಞ ಜೀವಿಗಳಲ್ಲಿ ಕರುಣೆ, ನಿಜ ತತ್ವನಿಷ್ಠೆ ಇತ್ಯಾದಿ ಕಂಡಲಾಗದನು. ಅವರು ತಮ್ಮ ಮನನಾರ್ಥವಾಗಿ ಎಂದು ಹೇಳಿಕೊಂಡರು. ಜೀವಿಗಳು ಅಹಂಕಾರದಲ್ಲಿ ಬಿದ್ದು ನಾಶ ಹೊಂದದಿರಲಿ ಎಂದು ಹಾಗೆ ಹೇಳುತ್ತಿರುವರು. ಶ್ರೀಗಳವರು 1904ರಲ್ಲಿ ಪರಮ ತಪಸ್ವಿ ಶ್ರೀ ಸ್ವಚ್ಛ ಬ್ರಹ್ಮನಿಷ್ಠ ಶ್ರೀ ಶಿವಾನಂದರ ಏಕಮೇವ ಮಾನಸ ಮತ್ತು ಅವರ ಸಪುತ್ರರಾಗಿ ಜನಿಸಿದರು. ಇವರು ವ್ಯಾಸ ಸುಖದೇವ ಮುನಿಗಳಂತೆ ಇರುವರು. ಶ್ರೀಗಳವರ ಬಗ್ಗೆ ಏನೇ ಹೇಳಿದರೂ ಅವರು ಸ್ವರೂಪದಲ್ಲಿ ನೆಲೆ ನಿಂತಿರುವುದೆಂಬುದು ಕಂಡುಬರುವುದು. ದೇಶ, ಕಾಲ, ಕುಲ, ಲಿಂಗ, ಮೂರ್ತ ಭಾವಗಳನ್ನು ಹೊಡೆದೋಡಿಸುವ ಸಲುವಾಗಿ ಸಾಧನ ಸಾಧ್ಯಗಳೆರಡು. ಸುಖ ಸ್ವರೂಪವೇ ಇರುವುದರಿಂದ, ನಮಗೆ ಸುಖವೇ ಬೇಕಾಗಿರುವುದರಿಂದ ಮೂರ್ತದ ಸ್ವರೂಪ ಬರಬಾರದು, ಅಮೂರ್ತವಾದ ಸುಖದ ನೆನಪೇ ಬರಲೆಂದು ಏಕಮೇವ ಉದ್ದೇಶದಿಂದ ಓಂ ನಮ ಸುಖ ಎಂಬ ಮಂತ್ರವನ್ನು ತಿಳಿಸಿದರು. ಇದು ಓಂ ನಮ ಸುಖಾಯ ಮಹಾಮಂತ್ರ 1922 ಬರ್ತದಪ್ಪ. ಇದನ್ನ ಒಂದು ದೊಡ್ಡ ಉತ್ಸವ ಆಚರಿಸುವ 2022